ಈ ಒಂದು ಹೃದಯ ಕಠಿಣ ಆಗೋದು ಅಥವಾ ಅವಿಶ್ವಾಸಿ ಆಗೋದು ಹೇಗೆ? ಒಬ್ಬ ಮನುಷ್ಯ ಹೇಗೆ ಅವಿಶ್ವಾಸಿ ಆಗ್ತಾನೆ? ಹೇಗೆ ಅವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇದೆ? ಒಬ್ಬ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನು ಅವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗಲೂ ಸಾಧ್ಯ ಇದೆ. ತೆಗೆದು ಹಾಕಬೇಕು. ಕಲ್ಲನ್ನು ತೆಗೆದು ಹಾಕದ ಹೊರತು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ನಷ್ಟ ಆಗುವಂಥದ್ದೇನು ಗೊತ್ತಾ? ದೈವ ಸ್ವರ ನಮ್ಮ ಹೃದಯದಲ್ಲಿ ಕೇಳಲ್ಪಡೋದಿಲ್ಲ. ಒಂದು ವೇಳೆ ದೈವ ಸ್ವರದ ಹಾಗೆ ಇರುವ ಇನ್ನೇನೋ ಒಂದು ಕೇಳಲ್ಪಡುತ್ತೆ, ಅದು ದೈವ ಸ್ವರ ಆಗಿರೋದು ಇಲ್ಲ. ಇಲ್ಲಿ ಯಾವುದು ಎಕ್ಸ್ಕ್ಯೂಸ್ ಇಲ್ಲ. ಈ ಕಲ್ಲು ತೆಗೆದು ಬಿಟ್ಟರೆ ಜೀವ ಸಿಗುತ್ತೆ, ದೇವರ ಸ್ವರ ಕೇಳಲ್ಪಡ್ತದೆ. ಹಾಗೇ ಇದ್ದರೆ ನೀನು ಅಲ್ಲೇ ಕುತ್ಕೊಂಡು ಹಲ್ಲೆಲೂಯಾ ಹೇಳ್ತೀಯ, ದೇವರು ಹೊರಗಡೆ ಇರ್ತಾರೆ, ಯೇಸು ಸ್ವಾಮಿ ಹೊರಗಡೆ ನಿಂತ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ ನೀನು ಯಾವಾಗ ಕಲ್ಲು ತೆಗಿತೀಯ ಅಂತ. ಯೇಸು ಕ್ರಿಸ್ತರು ಲಾಜರನ ಒಂದು ಸಮಾಧಿಯ ಬಳಿಗೆ ಬಂದಂಥ ಉದ್ದೇಶ ಲಾಜರನನ್ನು ಆ ಸಮಾಧಿಯಿಂದ ಎಬ್ಬಿಸುವುದಕ್ಕೋಸ್ಕರ. ಯೋವಾನನು ಬರೆದ ಶುಭ ಸಂದೇಶದ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಮಾರ್ತ ಮತ್ತು ಮರಿಯಳ ಮನೆಗೆ ಬರ್ತಾರೆ ಲಾಜರ ಸತ್ತು ಹೋದಂಥ ಸಮಯದಲ್ಲಿ. ಅಂದು ಆ ಮನೆಗೆ ಬಂದಂಥ ಉದ್ದೇಶ ಲಾಜರನನ್ನು ಎಬ್ಬಿಸಲಿಕ್ಕೋಸ್ಕರ ಯೇಸು ಬರ್ತಾರೆ. ಯೇಸು ಕ್ರಿಸ್ತರು ಸರ್ವಶಕ್ತನಾದ ದೇವರ ಪುತ್ರನಾಗಿದ್ದರೂ ಕೂಡ ಅವರು ನೇರವಾಗಿ ಸಮಾಧಿಗೆ ಹೋಗಿ ಲಾಜರನೇ ಹೊರಗೆ ಬಾ ಅಂತ ಕರೆದಿಲ್ಲ. ಒಂದು ವೇಳೆ ಯೇಸು ನೇರವಾಗಿ ಆ ಲಾಜರನ ಸಮಾಧಿ ಹತ್ರ ಹೋಗಿ ಲಾಜರನೇ ಹೊರಗೆ ಬಾ ಅಂತ ಹೇಳಿದರೆ ಲಾಜರ ಹೊರಗೆ ಬರ್ಬೋದಾಗಿತ್ತು. ಅಥವಾ ಅವರು ಇರೋ ಜಾಗದಲ್ಲಿಂದನೇ ಹೇಳಿದರೂ ಕೂಡ ಲಾಜರ ಸಮಾಧಿಯಿಂದ ಹೊರಗೆ ಬರ್ಬೋದಾಗಿತ್ತು. ಅಥವಾ ಅವರು ಮನಸ್ಸೊಳಗಡೆ ಅಂದ್ಕೊಂಡಿದ್ರೂ ಸಾಕಿತ್ತು ಲಾಜರ ಸಮಾಧಿಯಿಂದ ಹೊರಗಡೆ ಬರ್ತಾ ಇದ್ದ. ಆದರೆ ಅದು ಯಾವುದೂ ಅಲ್ಲಿ ನಡೆದಿಲ್ಲ. ಅಲ್ಲಿ ನಡೆದಿದ್ದು ಬೇರೆ. ಯೇಸು ಕ್ರಿಸ್ತರು ಲಾಜರನ ಸಮಾಧಿಯ ಬಳಿ ಬಂದು ಅಲ್ಲಿದ್ದಂಥ ಜನರಿಗೆ ಒಂದು ಮಾತು ಹೇಳ್ತಾರೆ, ಮಾರ್ತ ಮತ್ತು ಮರಿಯಳಿಗೂ ಮತ್ತು ಅಲ್ಲಿದ್ದಂತಹ ಅವರ ಕುಟುಂಬದವರಿಗೂ ಯಹೂದ್ಯರಿಗೂ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಯೋವಾನನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 39ನೇ ವಾಕ್ಯ, ಜಾನ್ ಚಾಪ್ಟರ್ 11 ವರ್ಸ್ 39. ಅಲ್ಲಿ ಯೇಸು ಹೇಳ್ತಾರೆ, ಯೇಸು ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಮೃತನ ಸಹೋದರಿ. ಸಾಕು. ಯೇಸು ಏನು ಹೇಳ್ತಾರೆ ಅಷ್ಟೇ ಸಾಕು. ಆ ಕಲ್ಲನ್ನು ತೆಗೆಯಿರಿ, ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸ್ತಾರೆ. ಟೇಕ್ ಅವೇ ದ ಸ್ಟೋನ್. ಆ ಕಲ್ಲನ್ನು ತೆಗೆಯಿರಿ. ನಮಗೆ ಗೊತ್ತು ನೆಕ್ಸ್ಟ್ ಏನಾಯಿತು ಅಂತ. ಕಲ್ಲನ್ನು ಸರಿಸಲಾಯಿತು ಅಲ್ವಾ? ಮುಂದಿನ ವಾಕ್ಯದಲ್ಲೆಲ್ಲ ನಾವು ಓದ್ತೀವಿ, 41ನೇ ವಾಕ್ಯ. ಆಗ ಸೊ ದೇ ಟುಕ್ ಅವೇ ದ ಸ್ಟೋನ್. ಆ ಕಲ್ಲನ್ನು ತೆಗೆದು ಹಾಕಲಾಯಿತು ಅಲ್ವಾ? ಸೊ ಯೇಸು ಸ್ವಾಮಿ ಕಲ್ಲನ್ನು ತೆಗಿಲಿಕ್ಕೆ ಹೇಳ್ತಾರೆ. ಅದಾದ ನಂತರ ಅವರು ಕಲ್ಲನ್ನು ತೆಗಿತಾರೆ. ಕಲ್ಲು ತೆಗೆದಾದ ಮೇಲೆ ಯೇಸು ಕ್ರಿಸ್ತರು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ಲಾಜರನಿಗೆ ಹೇಳ್ತಾರೆ, ಅಥವಾ ಆ ಒಂದು ಮೃತ ವ್ಯಕ್ತಿಗೆ ಹೇಳ್ತಾರೆ, ಕೊಳೆತು ಹೋದಂಥ ದೇಹಕ್ಕಲ್ಲ ಲಾಜರನಿಗೆ ಹೇಳೋದು, ಆತ್ಮಕ್ಕೆ ಹೇಳೋದು, ಲಾಜರನೇ ಹೊರಗೆ ಬಾ ಅಂತ ಕರೀತಾರೆ. ಅಂದರೆ ಆ ಒಂದು ಸಮಾಧಿಯಲ್ಲಿ ದೇವರ ಸ್ವರ ಕೇಳಲ್ಪಟ್ಟಾಗ ಆ ಸಮಾಧಿಯಲ್ಲಿ ಜೀವ ಉಂಟಾಯಿತು. ಸಮಾಧಿಯಲ್ಲಿ ದೇವರ ಸ್ವರ, ದೇವರ ಪುತ್ರನ ಸ್ವರ, ದೇವರ ಆತ್ಮನ ಸ್ವರ, ಸೃಷ್ಟಿಕರ್ತನ ಸ್ವರ ಆ ಸಮಾಧಿಯಲ್ಲಿ ಕೇಳಲ್ಪಟ್ಟಾಗ ಆ ಸಮಾಧಿಯಲ್ಲಿ ಜೀವ ಉಂಟಾಯಿತು. ಇಂದು ನಮ್ಮ ಅನೇಕ ಹೃದಯಗಳು ಸಮಾಧಿ ಥರ ಇದೆ. ಅನೇಕ ವಿಷಯಗಳಿಂದ ಕೊಳೆತು ಹೋಗ್ಬಿಟ್ಟಿದ್ದೀವಿ.
ಆದರೆ ಸಮಾಧಿಯಂತೆ ಇರುವ ನಮ್ಮ ಹೃದಯಗಳಲ್ಲಿ ದೇವರ ಪುತ್ರನ ಸ್ವರ, ದೇವರಾತ್ಮನ ಸ್ವರ ಕೇಳಲ್ಪಟ್ಟಾಗ ನಮ್ಮ ಹೃದಯದಲ್ಲಿ ಜೀವ ಉಂಟಾಗುತ್ತೆ. ನಮಗೆ ಒಂದು ಹೊಸ ಜನ್ಮ ಸಿಗುತ್ತೆ, ನಮಗೆ ಹೊಸ ಜನ್ಮದ ಅನುಭವ ಸಿಗುತ್ತೆ. ಇಲ್ಲಿ ಆ ಸಮಾಧಿಯಲ್ಲಿ ಲಾಜರ ಯಾವ ಪರಿಸ್ಥಿತಿಯಲ್ಲಿದ್ದ ಕೇಳಿದರೆ, ಸತ್ತು ಹೆಣ ಕೊಳೆತು ಹೋದ ಅವಸ್ಥೆಯಲ್ಲಿತ್ತು. ನಮಗೆ ಗೊತ್ತು, ಮಾರ್ತಳು ಹೇಳ್ತಾರೆ, ಈಗಾಗಲೇ ಅವನು ಸತ್ತು ಕೊಳೆತು ಹೋಗುತ್ತಿರಬೇಕು, ನಾರುತ್ತಿರಬೇಕು ಅಂತೆಲ್ಲ ಹೇಳ್ತಾರೆ. ಸಮಾಧಿಯ ಕಲ್ಲನ್ನು ತೆಗೀರಿ ಎಂದು ಯೇಸು ಹೇಳಿದಾಗ ಕುಟುಂಬದವರು ಹೇಳ್ತಾರೆ, ಈಗಾಗಲೇ ಕೊಳೆತು ನಾರ್ತಾ ಇದೆ, ನೀವೀಗ ತೆಗೆದು ಏನು ಮಾಡ್ತೀರಾ ಕಲ್ಲನ್ನು, ಗಬ್ಬು ವಾಸನೆ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಹೃದಯಗಳು ಒಂದು ಕೆಟ್ಟ ವಾಸನೆ ಬರುವ ಅವಸ್ಥೆಯಲ್ಲಿರಬಹುದು, ಒಂದು ಗಬ್ಬು ನಾತ ಬರುವಂಥ ಅವಸ್ಥೆಯಲ್ಲಿರಬಹುದು. ಅನೇಕ ರೀತಿಯಲ್ಲಿ ನಮ್ಮ ಒಳಗಡೆ ಈ ಕತ್ತಲೆಯ ಅವಸ್ಥೆ ಇರಬಹುದು, ಕೊಳೆತಂಥ ಅವಸ್ಥೆ ಇರಬಹುದು. ಆದರೆ ಏನೇ ಒಂದು ಅವಸ್ಥೆ ಇರಲಿ, ಅಲ್ಲಿ ದೈವ ಸ್ವರ ಕೇಳಲ್ಪಟ್ಟಾಗ, ದೇವರ ಆತ್ಮನ ಸ್ವರ ಕೇಳಲ್ಪಟ್ಟಾಗ ಅಲ್ಲಿ ಏನು ಬರುತ್ತೆ ಕೇಳಿದರೆ, ಜೀವ ಬರುತ್ತೆ, ಲೈಫ್ ಬರುತ್ತೆ, ಲೈಫ್ ಬರುತ್ತೆ. ಸೊ ನೀವು ಅಂದ್ಕೋಬೋದು, ಇಲ್ಲಿ ಬಂದು ದೇವರ ವಾಕ್ಯವನ್ನು ಆಲಿಸುವುದರಿಂದ ನಮಗೆ ಏನು ಲಾಭ, ನಮಗೇನು ಸಿಗುತ್ತೆ? ನಮಗೆ ಲೈಫ್ ಸಿಗುತ್ತೆ. ಈಗ ನಮ್ಮ ಒಳಗಡೆ ಏನಿದೆ? ಈಗ ಒಳಗಡೆ ಕತ್ತಲೆ ಇದೆ. ನಮ್ಮೊಳಗಡೆ ಕತ್ತಲೆ ಇರುತ್ತೆ, ನಮ್ಮೊಳಗಡೆ ಕೊಳಕು ಇರುತ್ತೆ, ನಮ್ಮೊಳಗಡೆ ಕೆಟ್ಟ ವಾಸನೆ ಇರುತ್ತೆ. ಆದರೆ ದೈವ ಸ್ವರ ಕೇಳಲ್ಪಟ್ಟಾಗ ಆ ಸ್ವರದ ಶಕ್ತಿಯಿಂದ ಏನಾಗುತ್ತೆ ಕೇಳಿದರೆ, ಎಲ್ಲ ಕೆಟ್ಟ ವಾಸನೆಯೂ ಹೋಗುತ್ತೆ, ಆ ಕತ್ತಲೆಯ ಅವಸ್ಥೆಯೂ ಹೋಗುತ್ತೆ, ಆ ಒಂದು ಮರಣದ ಅವಸ್ಥೆ ಹೋಗುತ್ತೆ, ಎಲ್ಲ ದುರವಸ್ಥೆಗಳು ಹೋಗಿ ಒಂದು ಹೊಸ ಮನುಷ್ಯನಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ದೇವರ ಸ್ವರ ಕೇಳಲ್ಪಟ್ಟಾಗ. ಹಾಗಾದರೆ ದೇವರ ಸ್ವರ ನಮ್ಮ ಜೀವನದಲ್ಲಿ ಪ್ರತಿದಿನ ಕೇಳಿಸ್ಕೊಂಡಾಗ ಪ್ರತಿದಿನ ನಾವು ಜೀವಿಸಲಿಕ್ಕೆ ಆಗುತ್ತೆ. ಇಲ್ಲದೇ ಇದ್ದರೆ, ದೇವರ ಸ್ವರ ಇಲ್ಲದೇ ಇದ್ದರೆ ವಿ ಆರ್ ಡೆಡ್, ನಾವು ಸತ್ತವರಾಗಿರ್ತೀವಿ, ನಾವು ಕೊಳೆತವಸ್ಥೆಗೆ ಹೋಗಿರ್ತೀವಿ, ನಮ್ಮ ಹೃದಯ ಕತ್ತಲುಮಯವಾಗುತ್ತೆ ಮತ್ತು ಒಂದು ದುರ್ಗಂಧ ನಮ್ಮ ಜೀವನದಿಂದ ಬರುತ್ತೆ. ಸುಗಂಧ ಬರೋದಿಲ್ಲ, ದುರ್ಗಂಧ ಬರುತ್ತೆ. ಕಾರಣ ಏನು? ದುರ್ಗಂಧ ಅಂದರೆ ಶರೀರದ ವಾಸನೆ ಅಲ್ಲ, ಒಂದು ರೀತಿ ನಮ್ಮ ಜೀವನ ನಮಗೆ ಅಸಹ್ಯವಾಗುತ್ತೆ, ನಮ್ಮ ಜೀವನ ನಮಗೆ ಬೇಸರ ಉಂಟು ಮಾಡುತ್ತೆ, ನಮ್ಮ ಜೀವನ ನಮಗೇನೆ ನಿರಾಶೆ ತರುತ್ತೆ, ಜಿಗುಪ್ಸೆ ತರುತ್ತೆ, ಅನೇಕ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಇದೆಲ್ಲ ನಮ್ಮೊಳಗಡೆ ಬರುತ್ತೆ, ಬಂದು ಸೇರಿಕೊಳ್ಳುತ್ತೆ. ಈ ದುರ್ಗಂಧ ಬರುತ್ತೆ. ಹೊಟ್ಟೆ ಕಿಚ್ಚೆಂಬ ದುರ್ಗಂಧ, ಕಾಮಾಭಿಲಾಷೆ ಎಂಬ ದುರ್ಗಂಧ, ಹಣದ ವ್ಯಾಮೋಹ ಎಂಬ ದುರ್ಗಂಧ, ದ್ವೇಷ ಎಂಬ ದುರ್ಗಂಧ, ಹೊಲಸು ಮಾತು ಎಂಬ ದುರ್ಗಂಧ, ಚಾಡಿ ಮಾತು ಎಂಬ ದುರ್ಗಂಧ, ಸುಳ್ಳು ಎಂಬ ದುರ್ಗಂಧ, ಈ ರೀತಿ ಅನೇಕ ದುರ್ಗಂಧಗಳು ನಮ್ಮ ಹೃದಯದಿಂದ, ನಮ್ಮ ಜೀವನದಿಂದ ಹೊರಗೆ ಬರ್ತದೆ. ಯಾವಾಗ? ಸಮಾಧಿ ಒಳಗಡೆ ಇದ್ದಾಗ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಕಲ್ಲನ್ನು ಸರಿಸಿರಿ, ರಿಮೂವ್ ದ್ಯಾಟ್ ಸ್ಟೋನ್, ಆ ಕಲ್ಲನ್ನು ಸರಿಸಿರಿ. ಕಲ್ಲು ಸರಿಯಲ್ಪಡದೇ ಇದ್ದರೆ ಸ್ವರ ಕೇಳಲ್ಲ. ಇಫ್ ಯು ಡು ನಾಟ್ ರಿಮೂವ್ ದ ಸ್ಟೋನ್, ಯು ಕೆನಾಟ್ ಹಿಯರ್ ದ ವಾಯ್ಸ್. ಏನು ಆ ಕಲ್ಲು? ನಮ್ಮ ಜೀವನದಲ್ಲಿ ಈ ರೀತಿ ಕಲ್ಲಿದೆಯಾ? ಲಾಜರ್ನ ಸಮಾಧಿಗೆ ಒಂದು ಕಲ್ಲು ಇಟ್ಟರು, ಓಕೆ. ನಮ್ಮ ಜೀವನದಲ್ಲಿ ಯಾವುದಾದ್ರೂ ಕಲ್ಲು ಇದೆಯಾ ಕೇಳಿದರೆ, ನಮ್ಮ ಜೀವನದಲ್ಲೂ ಕೂಡ ಕಲ್ಲು ಇದೆ. ಆ ಕಲ್ಲು ಏನು ಕೇಳಿದರೆ, ಅವಿಶ್ವಾಸ ಎಂಬ ಕಲ್ಲು. ಏನು ಕಲ್ಲು? ಅವಿಶ್ವಾಸದ ಒಂದು ಕಲ್ಲು. ಸ್ಟೋನ್ ಆಫ್ ಅನ್ಬಿಲೀಫ್, ಸ್ಟೋನ್ ಆಫ್ ಅನ್ಬಿಲೀಫ್. ಅವಿಶ್ವಾಸ ಎಂಬ ಕಲ್ಲು ನಾವು ತಯಾರು ಮಾಡಿ ಇಟ್ಕೊಂಡು ಬಿಟ್ಟಿದ್ದೀವಿ. ಅದು ಕೆಲವರು ಅನ್ನೋದಕ್ಕಿಂತ ಯಾರೆಲ್ಲ ಇಟ್ಕೊಂಡಿದ್ದಾರೋ ಅವಿಶ್ವಾಸದ ಕಲ್ಲು ಗೊತ್ತಿದ್ದಿಟ್ಕೊಂಡಿದ್ದಲ್ಲ. ವಿತೌಟ್ ದೇರ್ ನಾಲೆಡ್ಜ್, ಅವರಿಗೆ ಅರಿವಿಲ್ಲದೆ ಅವಿಶ್ವಾಸಿಗಳಾಗೋಗ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಕ್ರೈಸ್ತರ ಬಗ್ಗೆ. ಕ್ರೈಸ್ತರಾಗಿದ್ದರೂ ಕೂಡ ಅವರ ಹೃದಯದ ಮೇಲೆ, ಅವರ ಜೀವಿತದಲ್ಲಿ ಅವಿಶ್ವಾಸದ ಒಂದು ಕಲ್ಲನ್ನು ಅವರು ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಈ ಕಲ್ಲನ್ನು ಮುಚ್ಚಿ ಪ್ರಾರ್ಥನೆ ತುಂಬ ಚೆನ್ನಾಗಿ ಮಾಡ್ತಾರೆ,
ಬೈಬಲ್ ಓದ್ತಾರೆ, ಸ್ತುತಿ ಮಾಡ್ತಾರೆ, ಆದರೆ ಏನು ಕೇಳಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ, ಸ್ವರ ಕೇಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಇಸ್ರಾಯೇಲ್ ಜನರಿಗೆ ಆಗಿದ್ದು ಅದೇ ಪರಿಸ್ಥಿತಿ. ಅವಿಶ್ವಾಸದ ನಿಮಿತ್ತ ಏನಾಯಿತು ಕೇಳಿದರೆ ಹೃದಯ ಕಠಿಣ ಆಯಿತು. ಬಿಕಾಸ್ ಆಫ್ ದೇರ್ ಅನ್ಬಿಲೀಫ್ ದೇರ್ ಹಾರ್ಟ್ಸ್ ವರ್ ಹಾರ್ಡನ್ಡ್. ನಮಗಿದೊಂದು ಪಾಠ. ಏನು ಪಾಠ ಕೇಳಿದರೆ, ವೆನ್ ಯು ಆರ್ ಲಿವಿಂಗ್ ಇನ್ ಅನ್ಬಿಲೀಫ್, ನೀವು ಅವಿಶ್ವಾಸದಲ್ಲಿ ಬದುಕುವಾಗ ಅದರ ಪರಿಣಾಮ ಅಥವಾ ದುಷ್ಪರಿಣಾಮ ಏನು ಕೇಳಿದರೆ ಹೃದಯ ಕಠಿಣ ಆಗುತ್ತೆ, ಹೃದಯ ಕಲ್ಲಾಗಿ ಹೋಗುತ್ತೆ. ಈ ಕಲ್ಲೇ ತೆಗಿಬೇಕಾಗಿರೋದೀಗ. ಹೃದಯ ಕಾಠಿಣ್ಯತೆ, ಅವಿಶ್ವಾಸದ ಮುಖಾಂತರ ನಮ್ಮ ಹೃದಯ ಕಠಿಣ ಆಗಿ ಹೋಗುತ್ತೆ. ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಪ್ರಾರ್ಥನೆ ರುಟೀನಾಗಿ ಹೋಗ್ತಾ ಇರುತ್ತೆ, ಪ್ರೇಯರ್ ಮಾಡ್ತಾ ಇರ್ತೀವಿ, ಬೈಬಲ್ ಓದ್ತಾ ಇರ್ತೀವಿ, ಚರ್ಚ್ ಅಟೆಂಡೆನ್ಸ್ ನಡೀತಾ ಇರುತ್ತೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಧ್ಯಾನಗಳು ನಡೀತಾ ಇರುತ್ತೆ, ಎಲ್ಲ ನಡೀತಾ ಇರುತ್ತೆ. ಆದರೆ ಏನಿರೋದಿಲ್ಲ ಕೇಳಿದರೆ, ಲೈಫ್ ಆಫ್ ಕ್ರೈಸ್ಟ್ ಈಸ್ ಮಿಸ್ಸಿಂಗ್. ಕ್ರಿಸ್ತನ ಜೀವ ಅಲ್ಲಿ ಇರೋದಿಲ್ಲ. ಇದಕ್ಕೆ ಸಾಕ್ಷಿಗಳು ನಾವೇ. ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇದೆ, ಉಪವಾಸ ಇದೆ, ಚರ್ಚಿಗೆ ಡೈಲಿ ಹೋಗ್ತೀವಿ, ಬೈಬಲ್ ಡೈಲಿ ಓದ್ತೀವಿ, ರಿಟ್ರೀಟ್ ಅಂತೂ ಡೈಲಿ ಅವಾಗವಾಗ ಅಟೆಂಡ್ ಆಗ್ತೀವಿ, ಆನ್ಲೈನ್ನಲ್ಲಿ ಡೈಲಿ ಅಟೆಂಡ್ ಆಗ್ತೀವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಅವಿಶ್ವಾಸದ ಕಲ್ಲು ಬಂದ್ಬಿಟ್ಟಿದೆ, ಕಠಿಣ ಆಗಿ ಹೋಗ್ಬಿಟ್ಟಿದೆ ಹೃದಯ. ಏನು ಕೇಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ದೇವರ ಸ್ವರ ನಮಗೆ ಸೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ದೇವರ ಸ್ವರ ನಮಗೆ ಸೆನ್ಸ್ ಆಗ್ತಾ ಇಲ್ಲ. ದೇವರ ಸ್ವರ ಸೆನ್ಸ್ ಆಗದೇ ಇದ್ದರೆ ಲಾಜರ ಜೀವಂತವಾಗಿ ಹೊರಗೆ ಬರೋದು ಇಲ್ಲ, ದುರ್ಗಂಧ ಹೋಗೋದಿಲ್ಲ, ಜೀವಂತವಾಗಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ. ಇದೊಂದು ಮಹಾವಂಚನೆ, ಡಿಸೆಪ್ಷನ್ ಆಫ್ ದ ಡೆವಿಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಹೃದಯ ಕಠಿಣ ಆಗೋದು ಅಥವಾ ಅವಿಶ್ವಾಸಿ ಆಗೋದು ಹೇಗೆ? ಒಬ್ಬ ಮನುಷ್ಯ ಹೇಗೆ ಅವಿಶ್ವಾಸಿ ಆಗ್ತಾನೆ? ಹೇಗೆ ಅವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇದೆ? ಒಬ್ಬ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನು ಅವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗಲೂ ಸಾಧ್ಯ ಇದೆ. ಅದಕ್ಕೆ ಉದಾಹರಣೆ ಇಸ್ರಾಯೇಲ್ ಜನರೇ. ಅವರು ದೇವರಲ್ಲಿ ಪ್ರಾರಂಭದಲ್ಲಿ ವಿಶ್ವಾಸ ಇಟ್ಟರು, ಆದರೆ ವಿಶ್ವಾಸದಲ್ಲಿ ಅವರು ಮುಂದೆ ಹೋಗಲಿಲ್ಲ. ಅವರು ಬರುವ ದಾರಿಯಲ್ಲಿ ಅವಿಶ್ವಾಸಿಗಳಾದರು. ಈಜಿಪ್ಟಿನ ಗುಲಾಮತನದಿಂದ ಹೊರಗೆ ಬರಬೇಕಾದ್ರೆ ಬೈಬಲ್ ಹೇಳುತ್ತೆ, ವಿಶ್ವಾಸದಿಂದಲೇ ಅವರು ಕೆಂಪು ಸಮುದ್ರವನ್ನು ದಾಟಿದರು. ಬೈ ಫೇತ್ ದೇ ಕ್ರಾಸ್ಡ್ ದ ರೆಡ್ ಸಿ ಅಂತ ಹೇಳುತ್ತೆ. ಇದೆಯಾ ವಾಕ್ಯ? ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ ಅದನ್ನು. ಹೀಬ್ರೂಸ್ ಚಾಪ್ಟರ್ 11, ಹೀಬ್ರೂಸ್ ಚಾಪ್ಟರ್ 11 ಎಷ್ಟನೇ ವಾಕ್ಯ? 29 ಅಲ್ವಾ? ವಿಶ್ವಾಸವಿದ್ದಿದ್ದರಿಂದಲೇ ಇಸ್ರಾಯೇಲರು ಒಣ ನೆಲವನ್ನು ದಾಟುವಂತೆ ಕೆಂಪು ಸಮುದ್ರವನ್ನು ದಾಟಿದರು. ಬೈ ಫೇತ್ ದ ಪೀಪಲ್ ಪಾಸ್ಡ್ ಥ್ರೂ ದ ರೆಡ್ ಸಿ ಆಸ್ ಇಫ್ ಇಟ್ ವರ್ ಡ್ರೈ ಲ್ಯಾಂಡ್. ಬೈ ಫೇತ್, ವಿಶ್ವಾಸದಿಂದ, ವಿಶ್ವಾಸದ ಮುಖಾಂತರ ಇಸ್ರಾಯೇಲ್ ಜನರು ಒಣನೆಲವನ್ನು ದಾಟುವಂತೆ ಕೆಂಪು ಸಮುದ್ರವನ್ನು ದಾಟಿದರು. ವೈಲ್ ಕ್ರಾಸಿಂಗ್ ದ ರೆಡ್ ಸಿ ದೇ ಹ್ಯಾಡ್ ಫೇತ್ ಇನ್ ಗಾಡ್. ಓನ್ಲಿ ವೈಲ್ ಕ್ರಾಸಿಂಗ್ ದ ರೆಡ್ ಸಿ. ಬ್ಯಾಪ್ಟಿಸಮ್ ತಗೋಬೇಕಾದ್ರೆ ವಿಶ್ವಾಸ ಇತ್ತು. ವಿಶ್ವಾಸ ಇರಲಿಲ್ಲ ಅಂತಲ್ಲ, ಎಲ್ಲೋ ಒಂದು ಪಾಯಿಂಟಲ್ಲಿ ನಮಗೆ ವಿಶ್ವಾಸ ಇತ್ತು ಅಥವಾ ವಿಶ್ವಾಸ ಬಂತು, ನಾವು ವಿಶ್ವಾಸಿಗಳೇ. ಆದರೆ ಅವರು ವಿಶ್ವಾಸವನ್ನು ಕಾಪಾಡಿಕೊಳ್ಳಲಿಲ್ಲ. ದೇ ಡಿಡ್ ನಾಟ್ ರಿಟೈನ್ ಫೇತ್ ಇನ್ ದರ್ ಲೈಫ್ಸ್. ದೇ ಡಿಡ್ ನಾಟ್ ಕಂಟಿನ್ಯೂ ಇನ್ ಫೇತ್. ಅವರು ವಿಶ್ವಾಸದಲ್ಲಿ ಮುಂದೆ ಹೋಗಲಿಲ್ಲ. ಅದರ ಒಂದು ಕಾನ್ಸಿಕ್ವೆನ್ಸಸ್ ಏನಾಯಿತು? ಅವರ ಹೃದಯ ಕಠಿಣ ಆಯಿತು. ಅದರ ರಿಸಲ್ಟ್ ಅವಿಶ್ವಾಸದಿಂದ ಹೃದಯ ಕಠಿಣ ಆಯಿತು. ಅವರ ಅವಿಶ್ವಾಸಕ್ಕೆ ಕಾರಣ ಏನು ಕೇಳಿದರೆ ಬೈಬಲ್ ಹೇಳುತ್ತೆ, ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಪಾಪದಲ್ಲಿರುವಂತಹ ವಂಚನೆ. ಈ ಕೆಲಸ ಯಾರು ಮಾಡ್ತಾರೆ ಕೇಳಿದರೆ ಪಿಶಾಚಿ. ಈ ಕೆಲಸ ಮಾಡೋದೇ
ಪಿಶಾಚಿ. ಪಾಪದ ವಂಚನೆಗೆ ನಾವು ಒಳಗಾಗುವ ಹಾಗೆ ಪ್ರೇರಣೆ ಕೊಡುವ ಆತ್ಮವೇ ದುರಾತ್ಮ. ಈ ಪಿಶಾಚಿ ಹೇಗೆ ಪ್ರೇರಣೆ ಕೊಡ್ತಾನೆ ಕೇಳಿದರೆ, ಈ ಸೈತಾನನು ಮನುಷ್ಯನ ಮುಖಾಂತರ, ಜೊತೆಯಲ್ಲಿ ಇರುವ ವ್ಯಕ್ತಿಗಳ ಮುಖಾಂತರ, ಕುಟುಂಬದ ಸದಸ್ಯರ ಮುಖಾಂತರ, ಸಭೆಯಲ್ಲಿ ಇರುವ ಸದಸ್ಯರ ಮುಖಾಂತರ, ಕೆಲಸ ಮಾಡುವ ಸ್ಥಳದಲ್ಲಿರ್ತಕ್ಕಂಥ ನಮ್ಮ ಕಾಲೀಗ್ಸ್ ಅಥವಾ ಜೊತೆಗಾರರ ಮುಖಾಂತರ, ನಮ್ಮ ಜೀವನ ಸಂಗಾತಿ ಅಥವಾ ಮಕ್ಕಳ ಮುಖಾಂತರ, ತಂದೆ ತಾಯಿಯ ಮುಖಾಂತರ, ಪೋಷಕರ ಮುಖಾಂತರ, ಯಾರ ಮುಖಾಂತರ ಬೇಕಾದರೂ, ಹೇಗೆ ಬೇಕಾದರೂ ಅವನು ನಿಮ್ಮನ್ನು ಈ ಪಾಪದ ವಂಚನೆಯಲ್ಲಿ ಬೀಳುವ ಹಾಗೆ ಮಾಡಲಿಕ್ಕೆ ಸದಾಕಾಲ ಗರ್ಜಿಸುವ ಸಿಂಹದಂತೆ ಕಬಳಿಸಲಿಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನ ಪಡ್ತಾನೇ ಇರ್ತಾನೆ. ದಟ್ ಈಸ್ ಹಿಸ್ ಡ್ಯೂಟಿ. ಆದರೆ ಅವನ ವಂಚನೆಗೆ ನಾವು ಒಳಗಾಗ್ತಾನೇ ಇರ್ತೀವಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಪ್ರೊವರ್ಬ್ಸ್ ಚಾಪ್ಟರ್ 14:12 ಒಂದು ವಾಕ್ಯ ಇದೆ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 14, ಪ್ರೊವರ್ಬ್ಸ್ ಚಾಪ್ಟರ್ 14 verse 12. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ಕೊನೆಗೆ ಅದು there is a way that seems to right to a person, but its end is the way to death or way to destruction. ಒಂದು ಮಾರ್ಗ ನೋಡುವಾಗ ತುಂಬ ಚೆನ್ನಾಗಿದೆಯಲ್ಲ ಈ ಮಾರ್ಗ, ಎಷ್ಟು ಒಳ್ಳೆಯ ಮಾರ್ಗ ಎಂದು ನಮಗೆ ತೋರಬಹುದು. ಆದರೆ ಅದು ವಿನಾಶಕ್ಕೆ ಒಯ್ಯುವ ದಾರಿ ಆಗಿರುತ್ತದೆ. ನಮಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂದರೆ ನೋಡಲಿಕ್ಕೆ ಅದು ಒಳ್ಳೆಯ ರೀತಿಯಲ್ಲೇ ಇರುತ್ತೆ, ಕೆಟ್ಟ ರೀತಿಯಲ್ಲಿ ಇರೋದಿಲ್ಲ. ಏದೇನು ತೋಟದಲ್ಲಿ ಆ ಹಣ್ಣು ತಿಂದಿದ್ರೆ ಅದರಿಂದ ಏನು ಪರಿಣಾಮ ಆಗ್ತಾಯಿತ್ತು? ಸಾವು ಅಲ್ವಾ? ದೇವರು ಹೇಳ್ತಾರಲ್ವಾ, ಈ ಒಂದು ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ತಿಂದರೆ ಏನಾಗ್ತೀರಾ? ಸತ್ತೋಗ್ತೀರಾ. ಹಾಗಾದರೆ ಆ ಹಣ್ಣಿನಲ್ಲಿ ಮರಣ ಇತ್ತು ಅಲ್ವಾ? ಹಣ್ಣಿನಲ್ಲಿ ಅಂದರೆ ಹಣ್ಣಿನಲ್ಲಿ ಅಲ್ಲ, ಆ ಹಣ್ಣಿನಲ್ಲಿ ಮರಣ ಇತ್ತು. ಆ ಮರಣ ಕಾಣಿಸ್ತಾ ಅವ್ರಿಗೇನು ಕಾಣಿಸ್ತು? ಸೈತಾನ ಹಾವಿನ ಮುಖಾಂತರ ಆ ಹಣ್ಣನ್ನು ತೋರಿಸ್ಕೊಟ್ಟ. ಇಂದು ಹಾವಿನ ಮುಖಾಂತರ ತೋರಿಸಲ್ಲ, ಮೋಸ ಹೋಗಬೇಡಿ. ಎಲ್ಲೂ ಹಾವನ್ನೆಲ್ಲ ಕೊಂದು ಸೈತಾನನ ಕೊಂದುಬಿಟ್ಟೆ ಅಂತೆಲ್ಲ ಹೇಳಬೇಡಿ, ಆಯಿತಾ? ಸೈತಾನ ಇವತ್ತು ಈ ಒಂದು ಆಧುನಿಕ ಯುಗದಲ್ಲಿ ಹಾವಿನ ಮುಖಾಂತರ ಬರಲ್ಲ. ಅವನಿಗೆ ಗೊತ್ತು ಇವತ್ತಿನ ಜನ ಯಾವುದ್ರ ಮುಖಾಂತರ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ. ಮೊಬೈಲ್ ಫೋನ್ ಮುಖಾಂತರ, ಆಯಿತಾ? ಮೊಬೈಲ್ ಫೋನ್ ಮುಖಾಂತರ ಮತ್ತು ಜೊತೆಯಲ್ಲಿರುವ ಫ್ರೆಂಡ್ಸ್ ಮುಖಾಂತರ, ಜೊತೆಯಲ್ಲಿರೋರ ಮುಖಾಂತರ, ಮನುಷ್ಯರ ಮುಖಾಂತರ. ಬೇರೆ ಕಡೆಯಿಂದ ಬಂದರೆ, ಸೋರ್ಸಿಂದ ಬಂದರೆ ಅಷ್ಟು ಸುಲಭಕ್ಕೆ ನಿಮ್ಮನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಇದ್ದೀರಲ್ವಾ, ಪ್ರೇಯರ್ ಗ್ರೂಪಲ್ಲಿದ್ದೀರಿ, ಪ್ರೇಯರ್ ಗ್ರೂಪ್ ಲೀಡರ್, ಬೈಬಲ್ ಓದಲಿಕ್ಕೆ ಬರುತ್ತೆ, ವಾಕ್ಯ ಗೊತ್ತು, ಅಭಿಷೇಕ ಇದೆ ಅಂತೆಲ್ಲ ಹೇಳ್ಕೊಳ್ತೀರಿ ಎಲ್ಲ. ಅದರಿಂದ ಅಷ್ಟು ಸುಲಭಕ್ಕೆ ನಿಮ್ಮನ್ನು ಹೊರಗಡೆಯಿಂದ ಬೆಳೆಸಲಿಕ್ಕೆ ಆಗೋದಿಲ್ಲ. ಆದರೆ ಅವನು ನಿಮ್ಗಿಂತ ಬುದ್ಧಿವಂತ ಆಗಿರೋದ್ರಿಂದ, ನಮ್ಮೆಲ್ಲರಿಗಿಂತನೂ ಬುದ್ಧಿವಂತ ಅವನಾಗಿರೋದ್ರಿಂದ ಅವನು ಒಳಗಡೆಯಿಂದನೇ ಬೆಳೆಸ್ತಾನೆ. ಎಲ್ಲಿಂದ ಬೆಳೆಸ್ತಾನೆ? ಒಳಗಡೆಯಿಂದನೇ ಬೆಳೆಸ್ತಾನೆ. ನಾವು ಅವನನ್ನು ಹೊರಗಡೆ ನೋಡ್ತಾ ಇರ್ತೀವಿ, ಎಲ್ಲಿಂದ ಬರ್ತಾನೆ ಅಂತ. ಆಲ್ರೆಡಿ ಅವನು ಒಳಗಡೆ ಸೇರ್ಕೊಂಡಾಯಿತು. ನೀವು ಹೊರಗಡೆ ಯಾರು ಹುಡುಕ್ತಾ ಇದ್ದೀರಾ? ನೀವು ಹೊರಗಡೆ ಕೆಲವರು ಇದ್ದಾರೆ, ಮನೆಯಲ್ಲಿ ಹೊರಗಡೆ ಹೋಗಿ ಎಲ್ಲ ಕಡೆ ತೀರ್ಥ ಹಾಕಿ ಬರ್ತಾರೆ. ಆಲ್ರೆಡಿ ಅವನ್ನ ಒಳಗಡೆ ಬಿಟ್ಕೊಂಡು ನೀವು ಹೊರಗಡೆ ತೀರ್ಥ ಹಾಕಿ ಅವನೆಲ್ಲಿ ಹೋಗ್ತಾನೆ? ಈಗ ಅವನಿಗೆ ಹೋಗ್ಲಿಕ್ಕೂ ಆಗದಿದ್ದಂಗೆ ನೀವು ತೀರ್ಥ ಹಾಕಿಬಿಟ್ರಿ. ಅವನು ಎಲ್ಲಿದ್ದಾನೆ? ಒಳಗಡೆನೇ ಸಿಕ್ಕಾಕೋಬಿಟ್ಟೆ. ಈಗ ನೀವು ತೀರ್ಥ ಹಾಕದೇ ಇದ್ದಿದ್ರೆ ಅವನು ಹೋಗ್ಬೋದಾಗಿತ್ತು. ಈಗ ಅಲ್ಲಿ ಹೋಗುವಾಗ ತೀರ್ಥ ಇದೆ, ದಾಟ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಅವನೇನಾಗ್ತಾನೆ? ಅವ್ನು ನಿಮ್ಮ ಜೊತೆಗೆ ಸೆಟ್ಲ್ ಆಗಿಬಿಡ್ತಾನೆ. ಹಾಗೆ ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಪ್ರೇಯರ್ ಗ್ರೂಪ್ಗಳಲ್ಲಿ, ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ಕ್ರೈಸ್ತರ ಜೊತೆನೆಲ್ಲ ಅವನು ಪರ್ಮನೆಂಟ್ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಈ ತೀರ್ಥ ಹಾಕಿ ಅವನಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಬೇಲಿ ಹಾಕ್ಬಿಟ್ಟಿದ್ದಾರೆ. ಸೈತಾನ ಯಾವ ರೀತಿಯಲ್ಲಿ
ವಂಚಿಸ್ತಾನೆ. ಡಿಸೀಟ್ಫುಲ್ನೆಸ್ ಆಫ್ ಸಿನ್ ಅಂದರೆ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣುವುದನ್ನು ತೋರಿಸ್ಕೊಡ್ತಾನೆ. ಯಾವುದೇ ಇರಲಿ ಅದಕ್ಕೆ ನೀವು ಮನಸ್ಸು ಕೊಟ್ಟರೆ ಏನು ಸಿಗುತ್ತೆ? ಮರಣ ಒಳಗಡೆ ಬರುತ್ತೆ. ಆದ ಮತ್ತು ಹವಳ ಹಣ್ಣು ತಿಂದರು, ಅದರ ಪರಿಣಾಮವಾಗಿ ಅವರ ಒಳಗಡೆ ಏನು ಬಂತು? ನಿತ್ಯ ಮರಣ ಬಂತು, ಇಟರ್ನಲ್ ಡೆತ್. ದೇವರಿಂದ ಅವರು ದೂರವಾದರು, ಅವರ ಆತ್ಮ ಸತ್ತೋಯ್ತು, ಶರೀರ ಸತ್ತಿಲ್ಲ, ಕ್ರಮೇಣವಾಗಿ ಅದು ಸತ್ತೋಯ್ತು. ಆದರೆ ಮರಣ ಪ್ರಾರಂಭ ಆಯಿತು ಅವರಲ್ಲಿ, ಡೆತ್ ಅನ್ನೋದು ಪ್ರಾರಂಭ ಆಯಿತು. ಯಾವಾಗ ಆ ಹಣ್ಣನ್ನು ತಿಂದರು, ಅದರ ಮುಖಾಂತರವಾಗಿ ಆ್ಯಕ್ಟ್ ಆಫ್ ಡಿಸೊಬೀಡಿಯನ್ಸ್. ಅದು ಏನು ಕೇಳಿದರೆ ಅದೇನು? ಅದೇ ಅವಿಶ್ವಾಸ ಅಂದರೆ ದೇವರು ಯಾವುದನ್ನು ಮಾಡಬೇಡ ಎಂದು ಹೇಳಿದ್ದಾರೋ ಅದನ್ನು ನಾನು ಮಾಡುವುದೇ ಅವಿಶ್ವಾಸ. ದೇವರು ಹೇಳಿದಾರ, ಲೋಕವನ್ನು ಪ್ರೀತಿ ಮಾಡಬೇಡಿ. ಡೂ ನಾಟ್ ಲವ್ ದ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದ ವರ್ಲ್ಡ್. ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ನೀವು ಮೋಹಿಸಬೇಡಿ. ನಿಮ್ಮ ಹೃದಯ, ನಿಮ್ಮ ಮನಸ್ಸು ಅದರ ಕಡೆ ಹೋಗಬಾರ್ದು. ದೇವರ ವಾಕ್ಯ ಇದೆಯಾ? ಹೋಗುವಂತೆ ಮಾಡೋದೇ ಪಿಶಾಚಿ ಕೆಲಸ. ಈಗ ನಿಮ್ಮ ಮನಸ್ಸು ಆ ಕಡೆ ಹೋಗ್ಬಿಟ್ರೆ ಅದರ ಅರ್ಥ ಏನು? ಆ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಹೋಗಿದ್ದೀವಿ, ಅವಿಶ್ವಾಸಿಗಳಾಗಿದ್ದೀವಿ. ಅದರ ನಿಮಿತ್ತ ಹೃದಯ ಏನಾಗಿದೆ? ಕಠಿಣ ಆಗಿದೆ. ನಮಗೇನು ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಯು ಆರ್ ನಾಟ್ ಏಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ನೀವೆಷ್ಟು ಕೂಗಿದ್ರು ಕಿರ್ಚಿದ್ರು ಶಬ್ದ ಬರುತ್ತೆ, ನಿಮ್ಮ ಶಬ್ದ ಬರುತ್ತೆ, ಬಿಟ್ಟರೆ ದೇವರ ಶಬ್ದ ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದನೇ ನಾವು ಎಷ್ಟು ಪ್ರಾರ್ಥನೆಗಳಲ್ಲಿ ಭಾಗವಹಿಸಿದ್ರು, ಎಷ್ಟು ಬೋಧನೆಗಳನ್ನು ಆಲಿಸಿದ್ರು, ನಮ್ಮ ಲೈಫ್ ಚೇಂಜ್ ಆಗದೆ ಹಾಗೇ ಉಳಿದಿರಲಿಕ್ಕೆ ಕಾರಣ ಏನು ಕೇಳಿದರೆ, ನಮಗೆ ದೈವ ಸ್ವರ ಕೇಳಿಸಿಕೊಳ್ಳಲು ಸಾಧ್ಯವಾಗದ ಹಾಗೆ ಅವಿಶ್ವಾಸದ ಕಲ್ಲನ್ನು ನಮ್ಮ ಮನಸ್ಸಿನ ಮೇಲೆ, ಹೃದಯದ ಮೇಲೆ ನಾವು ಮುಚ್ಚಿಟ್ಬಿಟ್ಟಿದ್ದೀವಿ. ದೇವರು ಹೇಳ್ತಾ ಇದ್ದಾರೆ, ರಿಮೂವ್ ದ್ಯಾಟ್ ಸ್ಟೋನ್. ಆ ಕಲ್ಲನ್ನು ತೆಗೆಯಿರಿ. ಯಾರು ತೆಗಿಬೇಕು? ದೇವ್ರು ತೆಗಿಯಲ್ಲ. ಅದನ್ನು ದೇವ್ರು ತೆಗಿಯಲ್ಲ. ಅದನ್ನು ಯಾರು ತೆಗಿಬೇಕು? ನೀನೇ ತೆಗಿಬೇಕು, ನಾನೇ ತೆಗಿಬೇಕು, ನಾವು ಒಬ್ಬೊಬ್ಬರು ತೆಗಿಬೇಕು. ನಿಮ್ಮ ಹೃದಯದಲ್ಲಿರೋ ಕಲ್ಲನ್ನು ನನಗೆ ತೆಗಿಲಿಕ್ಕಾಗೋದಿಲ್ಲ, ನನ್ನ ಹೃದಯದಲ್ಲಿರೋ ಕಲ್ಲನ್ನು ನಿಮಗೆ ತೆಗಿಲಿಕ್ಕಾಗೋದಿಲ್ಲ. ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿರೋದನ್ನು ನಾನೇ ತೆಗಿಬೇಕು, ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿರೋದನ್ನು ನೀವೇ ತೆಗಿಬೇಕು. ಆದರೆ ಏನು ಮಾಡ್ಬೋದು? ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಇದೆಲ್ಲ ಸರ್ಕಸ್ ಮಾಡ್ಬೋದು. ಆದರೆ ಕಲ್ಲು ನೀನೇ ತೆಗಿಬೇಕು. ಕಲ್ಲು ಯಾರು ತೆಗಿಬೇಕು? ನೀನೇ ತೆಗಿಬೇಕು. ಕಲ್ಲು ತೆಗೆದ್ರೆ ಯೇಸು ಮಾತಾಡ್ತಾರೆ. ಯೇಸು ಕ್ರಿಸ್ತನ ಸ್ವರ ಕೇಳಲ್ಪಡುತ್ತೆ. ಅದು ಕೇಳಲ್ಪಡುವಾಗ ಜೀವ ಬರುತ್ತೆ, ಬೆಳಕು ಬರುತ್ತೆ, ಆ ಕೊಳೆತ ಅವಸ್ಥೆ ಹೋಗುತ್ತೆ, ಗಬ್ಬು ವಾಸನೆ ಹೋಗುತ್ತೆ. ಜೀವನದಿಂದ ಏನು ಬರುತ್ತೆ? ಪ್ರೀತಿ ಬರುತ್ತೆ, ಪರಿಶುದ್ಧತೆ ಬರುತ್ತೆ, ಪ್ರಾಮಾಣಿಕತೆ ಬರುತ್ತೆ, ದೈವ ಭಯ ಬರುತ್ತೆ, ಶಿಸ್ತು ಬರುತ್ತೆ, ಸಂಯಮ ಬರುತ್ತೆ, ಸಂತೋಷ ಬರುತ್ತೆ, ಶಾಂತಿ ಬರುತ್ತೆ, ನಿತ್ಯತೆಯ ಕುರಿತಾದ ಆಲೋಚನೆಗಳು ಬರುತ್ತೆ. ಇಲ್ಲದೇ ಇದ್ದರೆ ಬರೀ ಲೋಕದ ಆಲೋಚನೆ ಮಾತ್ರನೇ. ಹಲ್ಲೆಲೂಯಾ 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 ಬಾಯಲ್ಲಿ, ಮನಸ್ಸಲ್ಲಿ ಪೂರ್ತಿ ನಾಳೆ ಏನನ್ನು ತಿನ್ನುವುದು, ನಾಳೆ ಏನನ್ನು ಹೊದೆಯುವುದು, ನಾಳೆ ಹೇಗೆ ಮನೆ ಕಟ್ಟೋದು, ಮಕ್ಕಳಿಗೆ ಹೇಗೆ ವಿದ್ಯಾಭ್ಯಾಸ ಮಾಡೋದು, ಪರೀಕ್ಷೆಯಲ್ಲಿ ಹೇಗೆ ಪಾಸಾಗೋದು, ಎಲ್ಲಿ ನಮ್ಮ ಮಗನಿಗೆ ಎಲ್ಲಿ ಜೋಡಿ ತಂದುಕೊಡೋದು, ಇದೇ ನಮ್ಮ ಚಿಂತೆ ಪೂರ್ತಿ ಲೋಕಮಯ. ಬಾಯಲ್ಲಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಗಬ್ಬು ವಾಸನೆ ಬರುತ್ತೆ ಜೀವನದಿಂದ. ಆ ರೀತಿ ಗಬ್ಬು ಕ್ರಿಶ್ಚಿಯನ್ಸ್ ಆಗಿ ಗಬ್ಬು ಪ್ರೈಸಿಂಗ್ ಎಲ್ಲ ಮಾಡಬೇಡಿ. ಪಾಪಾತ್ಮನ ಬಾಯಿಯಿಂದ ಬಂದ ಸ್ತುತಿ ಇಂಪಾಗಿರುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಪಾಪಾತ್ಮನ ಬಾಯಿಂದ ಬರುವಂತಹ ಸ್ತುತಿ ದೇವರಿಗೆ ಇಂಪಾಗಿ ಇರುವುದಿಲ್ಲ, ನಮಗೆ ಇಂಪಾಗಿರ್ಬೋದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯವನ್ನು ನಾವು ಇಂದು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ? ಕಲ್ಲು ಮುಚ್ಚಿ ಹಾಕ್ಕೊಂಡು ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳೋದ್ರಿಂದ ಏನಾದರೂ ಲಾಭ ಇದೆಯಾ ಕೇಳಿದರೆ ಲಾಭ ಅಲ್ಲ, ಅಸಹ್ಯತನ. ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್, ಲಿವಿಂಗ್ ಇನ್ ಅನ್ಬಿಲೀಫ್, ಪ್ರೈಸಿಂಗ್, ಸಿಂಗಿಂಗ್, ಅಟೆಂಡಿಂಗ್ ರಿಟ್ರೀಟ್, ಪ್ರೇಯಿಂಗ್, ದಟ್ ಈಸ್ ಫೂಲಿಶ್ನೆಸ್. ನಾಬಾಲ್ ಅಂತ ಹೇಳ್ತಾರಲ್ಲ, ನಿನ್ನೆ ಹೇಳ್ದಾಗೆ. ನಾಬಾಲ್ ಅಂದ್ರೇನು? ಮೂರ್ಖ ಅಂತ. ಒಂದು ರೀತಿ ನಾಬಾಲುಗಳಾಗಿ ನಾವು ದೇವರಿಗೆ ಸ್ತುತಿ ಮಾಡ್ತೀವಿ, ಇವತ್ತು ಪ್ರಾರ್ಥಿಸ್ತೀವಿ, ಕ್ರೈಸ್ತರಾಗಿ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಬದುಕ್ತಾ ಇದ್ದೀವಿ.
ಅಬಿಗೈಲಾಗಿ ಅಲ್ಲ, ನಾಬಾಲುಗಳಾಗಿ. ಆಮೇಲೆ ಲಾಸ್ಟಿಗೆ ಏನಾಗುತ್ತೆ, ದೇವರ ಮೇಲೆ ಬೇಜಾರು ಶುರುವಾಗುತ್ತೆ. ದೇವರು ಯಾಕೆ ಎಷ್ಟು ಪ್ರಾರ್ಥನೆ ಮಾಡಿದರು, ಸ್ತುತಿ ಮಾಡಿದರು, ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಯಾಕೆ ಇನ್ನು ಬದಲಾಯಿಸ್ತಾ ಇಲ್ಲ? ನಾವು ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟು ಮೊಣಕಾಲೂರಿ ಪ್ರಾರ್ಥಿಸಿದ್ದೇವೆ, ಎಷ್ಟು ಕಷ್ಟಪಟ್ಟು ಉಪವಾಸ ಇದ್ದು, ಕಾಯಿಲೆ ಇದ್ದರೂ, ಶುಗರ್ ಇದ್ದರೂ, BP ಇದ್ದರೂ, ಏನೇ ಇದ್ದರೂ ಫಾಸ್ಟಿಂಗ್ ಇದ್ದು ಪ್ರಾರ್ಥನೆ ಮಾಡಿದ್ದೀವಿ. ಆದರೂ ಕೂಡ ಯಾಕೆ ದೇವರು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಈ ಒಂದು ಕಾರ್ಯ ಮಾಡಲಿಲ್ಲ? ಈ ಒಂದು ಅದ್ಭುತ ಕಾರ್ಯ ಯಾಕೆ ಮಾಡಲಿಲ್ಲ? ನಮ್ಮ ಈ ದುರವಸ್ಥೆಯನ್ನು ಯಾಕೆ ತೆಗೆದು ಹಾಕಲಿಲ್ಲ? ಯಾಕೆ ಅಂದರೆ ನೀನು ಕಲ್ಲು ಮುಚ್ಚಾಕ್ಕೊಂಡು ಎಲ್ಲ ಮಾಡಿಬಿಟ್ಟೆ. ರಿಮೂವ್ ದ ಸ್ಟೋನ್, ಕಲ್ಲನ್ನು ತೆಗೆದು ಹಾಕಿ. ಯೇಸು ಹೇಳ್ತಾ ಇದ್ದಾರೆ ಇವತ್ತು, ಕಲ್ಲನ್ನು ತೆಗೆದು ಹಾಕು, ನೀನೇ ತೆಗೆದು ಹಾಕಬೇಕು. ಟೈಮ್ ಇದ್ದರೆ ಹೇಳ್ತೀನಿ ಹೇಗೆ ತೆಗೆದು ಹಾಕಬೇಕು ಅಂತ. ಇದೆ, ಕಲ್ಲನ್ನು ತೆಗೆದು ಹಾಕಬೇಕು. ಕಲ್ಲನ್ನು ತೆಗೆದು ಹಾಕದ ಹೊರತು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ನಷ್ಟ ಆಗುವಂಥದ್ದೇನು ಗೊತ್ತಾ? ದೈವ ಸ್ವರ ನಮ್ಮ ಹೃದಯದಲ್ಲಿ ಕೇಳಲ್ಪಡೋದಿಲ್ಲ. ಒಂದು ವೇಳೆ ದೈವ ಸ್ವರದ ಹಾಗೆ ಇರುವ ಇನ್ನೇನೋ ಒಂದು ಕೇಳಲ್ಪಡುತ್ತೆ, ಅದು ದೈವ ಸ್ವರ ಆಗಿರೋದು ಇಲ್ಲ. ದೈವ ಸ್ವರದ ಹಾಗೆ ಇರುವ ಇನ್ನೊಂದು ಸ್ವರ ಕೇಳಲ್ಪಡುತ್ತೆ, ಆದರೆ ಅದು ದೇವರ ಸ್ವರ ಆಗಿರೋದು ಇಲ್ಲ. ದೇವರ ಸ್ವರ ಅಂತ ತಿಳ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗ್ತೀವಿ. ಒಂದು ಹಿಂಟ್ ನಿಮ್ಗೆ ಹೇಳ್ಬೋದು, ದೈವ ಸ್ವರ ಎಂದೆಂದಿಗೂ ನಿಮ್ಮನ್ನು ಲೋಕದಲ್ಲಿ ನಡೆಸೋದಿಲ್ಲ. ದೈವ ಸ್ವರ ನಿಮ್ಮನ್ನು ನಿತ್ಯತೆಯಲ್ಲಿ ನಡೆಸ್ತದೆ. ಇಫ್ ಇಟ್ ಈಸ್ ಗಾಡ್ಸ್ ವಾಯ್ಸ್, ದಟ್ ವಾಯ್ಸ್ ವಿಲ್ ಆಲ್ವೇಸ್ ಲೀಡ್ ಯು ಟು ಇಟರ್ನಿಟಿ, ಟುವರ್ಡ್ಸ್ ಹೆವೆನ್, ಟುವರ್ಡ್ಸ್ ಗಾಡ್. ದೈವಸ್ವರ ಎಂದಿಗೂ ನಮ್ಮನ್ನು ಲೌಕಿಕವಾಗಿ ನಡೆಸೋದಿಲ್ಲ, ಲೌಕಿಕವಾಗಿ ನಡೆಸೋದಿಲ್ಲ. ಕೆಲವರು ಹೇಳ್ತಾರಲ್ಲ, ದೇವರು ಹೇಳಿದರು ಬ್ರದರ್, ಅದಕ್ಕೆ ನಾನು ಈ ಬಿಸ್ನೆಸ್ಗೆ ಕೈ ಹಾಕಿದ್ದು. ದೇವರು ಹೇಳಿದರು ಬ್ರದರ್, ಅದಕ್ಕೆ ನಾನು ಇವ್ರನ್ನೇ ಮದುವೆ ಆಗಿದ್ದು. ದೇವರು ಹೇಳಿದರು ಬ್ರದರ್, ಅದಕ್ಕೆ ನಾನು ಈ ಕೋರ್ಸ್ ತಗೊಂಡಿದ್ದು. ದೇವರು ಹೇಳಿದರು ಬ್ರದರ್. ದೇವರು ನಿನಗೆ ನಡೆಸೋದು ನಿತ್ಯತೆಯ ದಾರಿಯಲ್ಲಿ. ಲೋಕದ ಹಣ್ಣು ತಿನ್ನಲಿಕ್ಕೆ ನಡೆಸೋದು ಇನ್ನೊಂದು ಸ್ವರ, ಪಿಶಾಚಿ ಸ್ವರ. ಪಿಶಾಚಿ ಹೇಳ್ತಾನೆ, ಇದು ಹಣ್ಣು ತಿನ್ನು ಚೆನ್ನಾಗಿರುತ್ತೆ ಅಂತ. ದೇವರು ನಿನ್ನ ಆತ್ಮದ ಬಗ್ಗೆ ಕಾಳಜಿ ಉಳ್ಳವರು, ನೆನ್ಪಿಟ್ಕೊಳ್ಳಿ. ಯೇಸು ಕ್ರಿಸ್ತರು ಹುಡುಕಿಕೊಂಡು ಬಂದಿದ್ದು ನಮ್ಮ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಶರೀರದಲ್ಲಿ ಪೂರ್ತಿ ಸೌಖ್ಯ ಕೊಟ್ಟು ನಮ್ಮನ್ನು ಇಲ್ಲೇ ಸೆಟ್ಲ್ ಮಾಡಲಿಕ್ಕಲ್ಲ. ಯೇಸು ಕ್ರಿಸ್ತರು ರೋಗ ಸೌಖ್ಯ ಮಾಡಲು ಶಕ್ತರಾದ ದೇವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತರು ಬಂದಿದ್ದು ನಮ್ಮ ರೋಗ ಸೌಖ್ಯ ಕೊಡಲಿಕ್ಕಲ್ಲ, ನಮ್ಮ ಆತ್ಮಕ್ಕೆ ಸೌಖ್ಯ ಕೊಡಲಿಕ್ಕೆ, ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡಲಿಕ್ಕೆ, ಪಾಪ ಎಂಬ ರೋಗವನ್ನು ನಮ್ಮಿಂದ ತೆಗೆದು ಹಾಕಲಿಕ್ಕೆ. ಶರೀರದಲ್ಲಿರ್ತಕ್ಕಂಥ ಯಾವುದೋ ಒಂದು ರೋಗ ತೆಗೆದು ಹಾಕಲಿಕ್ಕಲ್ಲ, ಆತ್ಮದಲ್ಲಿರ್ತಕ್ಕಂಥ, ಅಂತರಂಗದಲ್ಲಿರ್ತಕ್ಕಂಥ, ಯಾರಿಗೂ ವಾಸಿ ಮಾಡಲಾಗದ ಕ್ಯಾನ್ಸರ್ ಯಾವುದದು? ಪಾಪ. ಆ ಪಾಪ ಎಂಬ ಕುಷ್ಠರೋಗ ಅಥವಾ ಕ್ಯಾನ್ಸರ್ ರೋಗವನ್ನು ಯೇಸುಸ್ವಾಮಿ ತಮ್ಮ ದೇಹದಲ್ಲಿ ಹೊತ್ಕೊಂಡ್ರು. ಅವರ ಗಾಯಗಳಿಂದ ನಮಗೆ ವಾಸಿಯಾಗಿದೆ. ಯಾವ ಗಾಯ ವಾಸಿಯಾಗಿದೆ? ನಮ್ಮ ಆತ್ಮದ ಆ ಗಾಯ ವಾಸಿಯಾಗಿದೆ. ಆತ್ಮದಲ್ಲಿದ್ದಂಥ ಪಾಪದ ಗಾಯ ವಾಸಿ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಶಿಲುಬೆ ಮರವನ್ನು ಏರಿದ್ದು. ಅವರು ನಮಗೋಸ್ಕರ ಗಾಯಗೊಂಡಿದ್ದು ನಮಗೆ ಈ ಸೌಖ್ಯವನ್ನು ತಂದು ಕೊಡಲಿಕ್ಕೋಸ್ಕರ. ಇದು ನಮಗೆ ಮೊದಲನೇದಾಗಿ ಚೆನ್ನಾಗಿ ಅರ್ಥ ಆಗಬೇಕು. ಯೇಸು ನನ್ನ ಈ ಪಾಪದ ಗಾಯವನ್ನು ತೆಗೆದು ಹಾಕಲಿಕ್ಕೋಸ್ಕರ ಶಿಲುಬೆ ಮರವನ್ನು ಏರಿದ್ದು. ಅವರು ತಮ್ಮ ದೇಹದಲ್ಲಿ ಗಾಯಗೊಂಡಿದ್ದು ನನ್ನ ಒಳಗೆ ಇರುವ ಗಾಯವನ್ನು ತೆಗೆದು ಹಾಕಲಿಕ್ಕೆ, ಹೊರಗೆ ಇರುವ ಗಾಯ ವಾಸಿ ಮಾಡಲಿಕ್ಕಲ್ಲ. ಫಸ್ಟ್ ಇದು ಸರಿಯಾಗಬೇಕು, ಫಸ್ಟ್ ಒಳಗಡೆ ಸರಿಯಾಗಬೇಕು. ನಾವು ಹೊರಗಡೆ ಸರಿಯಾಗಲಿಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಒಳಗಡೆ ಸರಿಯಾಗಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ? ಯೇಸು ನಮ್ಮ ಅಂತರಂಗವನ್ನು ನೋಡುವ ದೇವರು, ಹೃದಯವನ್ನು ನೋಡುವ ದೇವರು. ಅವ್ರು ನೋಡಿ ಹೇಳ್ತಾ ಇದ್ದಾರೆ, ರಿಮೂವ್ ದ ಸ್ಟೋನ್ ಸೋ ದಟ್ ಐ ಕ್ಯಾನ್ ಸ್ಪೀಕ್, ಸೋ ದಟ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್ ಆ್ಯಂಡ್ ಥ್ರೂ ದಟ್ ಯು ವಿಲ್ ರಿಸೀವ್ ಲೈಫ್. ಜೀವ ಸಿಗುತ್ತೆ. ಏನು ಸಿಗುತ್ತೆ? ಜೀವ ಸಿಗುತ್ತೆ. ಜಾನ್ 6:63, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮೈ ವರ್ಡ್ ಈಸ್ ಲೈಫ್ ಆ್ಯಂಡ್ ಸ್ಪಿರಿಟ್. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವ ಮತ್ತು ಆತ್ಮವನ್ನು ತರುವಂಥದ್ದಾಗಿದೆ. ಜೀವ ಮತ್ತು ಆತ್ಮ ಅಥವಾ ದೇವರ ಆತ್ಮನ ಆ ಶಕ್ತಿ ನಮ್ಮಲ್ಲಿ ತುಂಬಲ್ಪಡುತ್ತೆ. ಲಾಜರನಲ್ಲಿ ತುಂಬಲ್ಪಡ್ತು ದೇವರ ಶಕ್ತಿ, ಆ ಪುನರುತ್ಥಾನ ಶಕ್ತಿ, ರೆಸರಕ್ಷನ್ ಪವರ್. ಲಾಜರನಲ್ಲಿ ತುಂಬಲ್ಪಟ್ಟಾಗ ಅವನೇನಾದ? ಸಮಾಧಿಯಿಂದ ಜೀವ ಉಳ್ಳವನಾಗಿ ಅವನು ಹೊರಗಡೆ ಬಂದ. ಆದರೆ ಯೇಸುವಿನ ಬಾಯಿಯಿಂದ ಮಾತು ಬಾರದೆ ಇದ್ದಿದ್ರೆ ಅವನು ಅಲ್ಲೇ ಇರ್ತಾ ಇದ್ದ, ಕೊಳತ ಅವಸ್ಥೆಯಲ್ಲೇ ಇರ್ತಾ ಇದ್ದ. ಆದರೆ ಯೇಸು ಮಾತನಾಡಿದಾಗ, ವೆನ್ ಹೀ ಸ್ಪೋಕ್,
ಆತನು ಮಾತನಾಡಿದಾಗ ಆತನ ಮಾತಿನಿಂದ ಬಂದಂಥ ಜೀವ, ಆತನ ಮಾತಿನಲ್ಲಿ ಬಂದಂಥ ಆತ್ಮಶಕ್ತಿ ಅಲ್ಲಿ ಹೊಸ ಜೀವ ಉಂಟು ಮಾಡಿತು. ಸಮಾಧಿಯಿಂದ ಲಾಜರನು ಜೀವವುಳ್ಳವನಾಗಿ ಹೊರಗೆ ಬರುವಂತೆ ಮಾಡಿತು. ಇಂದು ನಮ್ಮ ಜೀವನ ಕೂಡ ಸಮಾಧಿಯಲ್ಲಿದೆ. ನಮ್ಮ ಎಷ್ಟೋ ಜನರ ಜೀವಿತಗಳು ಇಂದು ಸಮಾಧಿಯಲ್ಲಿ ಮುಚ್ಚಲ್ಪಟ್ಟ ಅವಸ್ಥೆಯಲ್ಲಿದೆ, ಕೊಳೆತ ಅವಸ್ಥೆಯಲ್ಲಿದೆ, ನಾತ ಹೊಡೆಯುವ ಅವಸ್ಥೆಯಲ್ಲಿದೆ, ದುರ್ಗಂಧದ ದುರವಸ್ಥೆಯಲ್ಲಿದೆ. ಅದು ಹೊರಗೆ ಬರಬೇಕಾದ್ರೆ, ನಿನಗೆ ಹೊರಗೆ ಬರಬೇಕು ಅಂತ ಮನಸ್ಸಿದ್ರೆ ಸುಮ್ಮನೆ ಕಣ್ಣೀರು ಸುರಿಸ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಪ್ರಯೋಜನ ಇಲ್ಲ. ಅಥವಾ ಅಲ್ಲಿ ಇಲ್ಲಿ ಬ್ರದರ್ಸ್ಗಳ ಹಿಂದೆ ಸುತ್ತಿ ಪ್ರಯೋಜನ ಇಲ್ಲ. ಅಲ್ಲಿ ಇಲ್ಲಿ ನೀರು ತೀರ್ಥ ಹಾಕೊಂಡು ಕೂತ್ಕೊಂಡು ಪ್ರಯೋಜನ ಇಲ್ಲ. ಯಾವುದು ಮಾಡಬೇಡಿ, ಕಲ್ಲನ್ನು ತೆಗೀರಿ. ಯೇಸು ಹೇಳೋದನ್ನು ಮಾಡಿ, ಕಲ್ಲನ್ನು ಸರಿಸಿರಿ. ಪಾಪದ ವಂಚನೆಗೊಳಗಾಗಿ ಅವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಮೊದಲು ಮಾಡಬೇಕಾದ ಕೆಲಸ ಏನು ಗೊತ್ತಾ? ದೇವರ ವಾಕ್ಯವನ್ನು ಆಲಿಸಬೇಕು. ಫಸ್ಟ್ ಥಿಂಗ್, ದೇವರ ವಾಕ್ಯದ ಉಪದೇಶವನ್ನು ಆಲಿಸಬೇಕು. ಆದ್ದರಿಂದನೇ ಪ್ರಕಟಣಾ ಪುಸ್ತಕದಲ್ಲಿ, ಬುಕ್ ಆಫ್ ರೆವೆಲೇಷನ್, ಪ್ರಕಟಣಾ ಪುಸ್ತಕದಲ್ಲಿ ಯೇಸು ಕ್ರಿಸ್ತರು ಏಷ್ಯಾ ಮೈನರ್ ಸೀಮೆಯಲ್ಲಿರುವಂತಹ 7 ಸಭೆಗಳಿಗೆ ಮಾತನಾಡುವಾಗ ಸುಮಾರು 7 ಸಾರಿ ರಿಪೀಟೆಡ್ ಆಗಿ ಹೇಳುವಂಥ ಒಂದು ವಾಕ್ಯ ಇದೆ. ಪುನರಾವರ್ತಿಸಿ ಹೇಳುವ, ಅಥವಾ 7 ಸಭೆಗಳಿಗೂ ಈ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳ್ತಾ? ರೆವೆಲೇಷನ್ 2:7 ಆ ವಾಕ್ಯ ಅನೇಕ ಈ 2 ಅಧ್ಯಾಯದಲ್ಲಿ 7 ಟೈಮ್ಸ್, ಅಂದರೆ 7 ಚರ್ಚಸ್ ಇದೆ. 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ಇರುವ ಸಂದೇಶ ಇದೆ. ಅಂದಿದ್ದಂತಹ 7 ಸಭೆಗಳಿಗೆ, ಅಥವಾ ಏಷ್ಯಾ ಮೈನರ್ನಲ್ಲಿದ್ದಂಥ 7 ಸಭೆಗಳಿಗೆ ಇರುವಂಥ ಸಂದೇಶ ಇದೆ. ಆ ಸಂದೇಶದಲ್ಲಿ ಅವ್ರು ಹೇಳ್ತಾರೆ, ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು, ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಲೆಟ್ ಎನಿವನ್ ಹೂ ಹ್ಯಾಸ್ ಆನ್ ಇಯರ್ ಲಿಸನ್ ಟು ವಾಟ್ ದ ಸ್ಪಿರಿಟ್ ಈಸ್ ಸೇಯಿಂಗ್ ಟು ದ ಚರ್ಚಸ್. ಪ್ರಕಟಣೆ 2ನೇ ಅಧ್ಯಾಯ 7, ರೆವೆಲೇಷನ್ 2:7. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು ಕೇಳಿಸ್ಕೋಬೇಕು. ಈ 7 ಸಭೆಗಳಿಗೂ ದೇವರು ಕೊಟ್ಟ ಇನ್ಸ್ಟ್ರಕ್ಷನ್. ಹಾಗಾದರೆ 7 ಸಭೆಗಳಿಗೂ ಕೊಟ್ಟಿದೆ ಅಂದಮೇಲೆ 7 ಒಂದು ಪರಿಪೂರ್ಣ ಸಂಖ್ಯೆ. ಪರಿಪೂರ್ಣವಾಗಿ ದೇವರು ಹೇಳುವಂಥದ್ದು ಇಷ್ಟೇ ಎಲ್ಲ ಸಭೆಗಳಿಗೂ ಅಂದರೆ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ. ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ. ದೇವರ ಆತ್ಮನಿಂದ ಬರುವ ವಚನಗಳನ್ನು ನೀವು ಕೇಳಿಸಿಕೊಳ್ಳುವವರಾಗಿರಿ. ಈ ಸಭೆಗಳಲ್ಲಿ, ಈ 7 ಸಭೆಗಳಲ್ಲಿ 6 ಸಭೆ ಔಟ್ ಆಫ್ ಆರ್ಡರ್. ಇಲ್ಲಿ ಏಷ್ಯಾ ಮೈನರಲ್ಲಿದ್ದಂಥ ಫಿಲಿಡೆಲ್ಫಿಯಾ ಸಭೆ ಒಂದು ಬಿಟ್ಟು, ಎಕ್ಸೆಪ್ಟ್ ಫಿಲಿಡೆಲ್ಫಿಯಾ ಚರ್ಚ್, ಓಕೆ, ಆ ಫಿಲಿಡೆಲ್ಫಿಯಾ ಸಭೆ ಒಂದನ್ನು ಹೊರತುಪಡಿಸಿ ಮಿಕ್ಕ 6 ಸಭೆಗಳು ಅವಿಶ್ವಾಸದ ಬಂಧನಕ್ಕೆ ಒಳಪಟ್ಟು ಹೃದಯವನ್ನು ಕಠಿಣ ಮಾಡಿಕೊಂಡು ವಂಚನೆಗೆ ಒಳಗಾಗಿ ಬದುಕ್ತಾ ಇದ್ದಂಥ ಸಭೆಗಳಾಗಿತ್ತು. ಆದರೆ ಆ 7 ಸಭೆಗಳಿಗೂ ಸೇರಿಸಿ ದೇವರು ಮಾತಾಡ್ತಾ ಇದ್ದಾರೆ ಏನಂತ? ಕಿವಿಯುಳ್ಳವನು ದೇವರ ಆತ್ಮನು ಬೋಧಿಸುವುದನ್ನು ಅಥವಾ ಹೇಳುವುದನ್ನು ಆಲಿಸಲಿ. ಇದು ಫಸ್ಟ್ ಮಾಡಬೇಕು ನಾವು. ಇದೇನು ಮಾಡಬೇಕು? ಫಸ್ಟ್ ಮಾಡಬೇಕು. ಕಲ್ಲು ತೆಗಿಬೇಕಾ? ಈ ಕಲ್ಲು ತೆಗಿಲಿಕ್ಕಾಗಬೇಕಾದ್ರೆ ಫಸ್ಟ್ ನಾವು ದೇವರ ವಾಕ್ಯದ ಉಪದೇಶವನ್ನು ನಿರಂತರ ಆಲಿಸುವವರಾಗಬೇಕು. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ಯಾಕೆಂದರೆ ಮೊದಲು ಗೊತ್ತಾಗಬೇಕು ನನಗೆ, ನನ್ನ ಕಂಡೀಷನ್ ಗೊತ್ತಾಗಬೇಕು. ನಾನೊಂದು ಸಮಾಧಿ ಒಳಗಡೆ ಇದ್ದೀನಿ ಅಂತ ಗೊತ್ತಾಗಬೇಕು. ಕೊಳೆತ ಅವಸ್ಥೆಯಲ್ಲಿದ್ದೀನಿ ಅಂತ ನನಗೆ ಅರ್ಥ ಆಗಬೇಕು. ಒಂದು ಕಲ್ಲನ್ನು ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅವಿಶ್ವಾಸದ ಕಲ್ಲನ್ನು ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ಅರ್ಥ ಆಗಬೇಕು. ಇದನ್ನು ಎಲ್ಲಿಂದ ನಾನು ಹಾಕ್ಕೊಂಡೆ, ಹೇಗೆ ಹಾಕ್ಕೊಂಡೆ ಅನ್ನೋದು ನನಗೆ ಅರ್ಥ ಆಗಬೇಕು. ಈಗ ಏದೇನು ತೋಟದಲ್ಲಿ ಅವರು ಹಾಕ್ಕೊಂಡಿದ್ದಲ್ಲಿ ಆ ಹಣ್ಣನ್ನು ನೋಡಿ ಇಷ್ಟಪಟ್ಟರು. ಕಾರಣ ಏನು? ಅವ್ರಿಗೆ ಇಷ್ಟ ಯಾಕಾಯಿತು? ಆ ಹಣ್ಣು ತುಂಬ ಚೆನ್ನಾಗಿತ್ತು.
ಆ ಹಣ್ಣೇನಿತ್ತು? ತುಂಬ ಚೆನ್ನಾಗಿತ್ತು. ಅವರ ಶರೀರಕ್ಕೆ ಅದು ತುಂಬ ಉಪಯೋಗ ಆಗುವಂಥ ಹಣ್ಣಾಗಿತ್ತು. ಶರೀರಕ್ಕೆ ತುಂಬ ಸುಖ ಕೊಡುವ ಹಣ್ಣಾಗಿತ್ತು. ಆ ಸುಖ ಕೊಡುವ ಎಲ್ಲ ಕ್ವಾಲಿಟೀಸ್ ಆ ಹಣ್ಣಲ್ಲಿತ್ತು. ನಾವು ಆ ರೀತಿ ಎಷ್ಟೋ ಹಣ್ಣನ್ನು ತಿಂದುಬಿಟ್ಟಿದ್ದೀವಿ. ಅವರು ಒಂದೇ ಹಣ್ಣು ತಿಂದು ಸತ್ತೋದ್ರು. ನಾವು ಬುಟ್ಟಿ ಬುಟ್ಟಿ ಹಣ್ಣು, ರಾಶಿ ರಾಶಿ ಇಂಥ ಎಷ್ಟೋ ಹಣ್ಣುಗಳನ್ನು ಪ್ರತಿದಿನ ತಿಂತಾಯಿದ್ದೀವಿ. ಎವ್ರಿ ಡೇ ವಿ ಆರ್ ಈಟಿಂಗ್. ಫ್ಯಾಮಿಲಿ ಪ್ಯಾಕ್ ಥರ ಅಲ್ಲಿ ಇಲ್ಲಿ ಹೋಗಿ ಐಸ್ ಕ್ರೀಮ್ ತಿಂತಿರಲ್ವ, ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್. ಅದೇ ರೀತಿ ಕುಟುಂಬ ಸಮೇತರಾಗಿ ನಾವು ಇಂಥ ಎಷ್ಟೋ ಹಣ್ಣುಗಳನ್ನು ಕುತ್ಕೊಂಡು ಮೊಬೈಲ್ ಫೋನಲ್ಲಿ ತಿಂತೀವಿ. ಅದಲ್ಲದೆ ಬೇರೆ ಕಡೆ ಹೋಗಿ ತಿಂತೀವಿ, ಅಲ್ಲಿ ಇಲ್ಲಿ ಹೋಗಿ ತಿಂತೀವಿ, ಮಕ್ಕಳಿಗೂ ತಿನ್ನಿಸ್ತೀವಿ, ಮೊಮ್ಮಕ್ಕಳಿಗೂ ತಿನ್ನಿಸ್ತೀವಿ. ಟೋಟಲ್ ನಮ್ಮ ಪರಿಸ್ಥಿತಿ ಸಮಾಧಿ ಒಳಗಡೆ. ಫ್ಯಾಮಿಲಿ ಟುಗೆದರ್ ವಿ ಆರ್ ಇನ್ ದ ಟೂಮ್. ಸಮಾಧಿ ಒಳಗಡೆ ಕೂತ್ಕೊಂಡು ಅಲ್ಲೆಲ್ಲವೇ ಹೇಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತಲ್ವಾ? ಮಾಡಬೇಕಾಗಿರೋದು ಏನು ಕೇಳಿದರೆ, ಸಮಾಧಿಯ ಕಲ್ಲನ್ನು ತೆಗಿಬೇಕು. ಇಲ್ಲಿ ಯಾವುದು ಎಕ್ಸ್ಕ್ಯೂಸ್ ಇಲ್ಲ. ಈ ಕಲ್ಲು ತೆಗೆದು ಬಿಟ್ಟರೆ ಜೀವ ಸಿಗುತ್ತೆ, ದೇವರ ಸ್ವರ ಕೇಳಲ್ಪಡ್ತದೆ. ಹಾಗೇ ಇದ್ದರೆ ನೀನು ಅಲ್ಲೇ ಕೂತ್ಕೊಂಡು ಅಲ್ಲೆಲ್ಲೂ ಹೇಳ್ತೀಯ. ದೇವರು ಹೊರಗಡೆ ಇರ್ತಾರೆ, ಯೇಸು ಸ್ವಾಮಿ ಹೊರಗಡೆ ನಿಂತ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ ನೀನು ಯಾವಾಗ ಕಲ್ಲು ತೆಗಿತೀಯ ಅಂತ. ಪ್ರಕಟಣಾ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ನಾನು ತಟ್ತಾ ಇದ್ದೀನಿ, ನೀನು ಯಾವಾಗ ಓಪನ್ ಮಾಡ್ತೀಯೋ ಒಳಗೆ ಬರ್ತೀನಿ. ನಾನಿದ್ದೀನಿ ಎಲ್ಲಿ? ಒಳಗಡೆ ಅಲ್ಲ, ಹೊರಗಡೆ. ಮೊದಲು ಎಲ್ಲಿದ್ದೆ ನಾನು? ಒಳಗಡೆ. ಆವಾಗ ನೀನು ವಿಶ್ವಾಸ ಇಟ್ಟಿದ್ದೆ, ನಾನು ಒಳಗಡೆ ಇದ್ದೆ. ನೀನು ಯಾವಾಗ ಅವಿಶ್ವಾಸ ತೋರಿಸಿದ್ಯೋ ನಾನು ಹೊರಗಡೆ ಹೋದೆ. ಅವಿಶ್ವಾಸ ಇರೋ ಜಾಗದಲ್ಲಿ ನನಗೇನು ಕೆಲಸ ಇದೆ? ನಾನು ಹೊರಗಡೆ ಬಂದೆ. ನಾನು ಹೊರಗಡೆ ಬಂದಾಗ ನಿನ್ನ ಒಳಗಡೆ ಏನು ಬಂತು? ಮರಣ ಬಂತು. ಮರಣ ಬಂದಿದ್ದೆ, ಕೊಳೆಯೋಕ್ಕೆ ಶುರು ಮಾಡಿದೆ. ಕೊಳಿತಾ ಏನು ಬಂತು? ಗಬ್ಬು ವಾಸನೆ ಬಂತು. ನೀನು ಯಾರಿಗೂ ಬೇಡದವನಾದೆ, ಎಲ್ಲರೂ ತಗೊಂಡೋಗಿ ಮುಚ್ಚಿಬಿಟ್ರು. ಈಗ ಬಂದು ತೆಗಿತೀನಿ ಅಂದರು, ಬೇಡ ಗಬ್ಬು ವಾಸನೆ ಬರ್ತದೆ, ಅವ್ನು ಬೇಡ, ಅವ್ನು ಸಾವಾಸನೆ ಬೇಡ, ದೂರ. ಕರೆಕ್ಟಾ? ನಮ್ಮ ಜೀವನದಲ್ಲೂ ಹಾಗೆ ಅನಿಸುತ್ತಾ? ನಮ್ಮನ್ನು ದೂರ ಇಟ್ಟಿದ್ದಾರಾ? ನಮಗೆ ಬೇರೆಯವರು ಇವರಿಂದ ದೂರ ಹೋದ್ರೆ ಸಾಕು ಅನಿಸಿದ್ಯಾ? ಕಾರಣ ಏನು ಗೊತ್ತಾ? ಇದೇ ಕಾರಣ. ಒಳಗಡೆ ಈ ಹೊಲಸು ಇರೋದರಿಂದ. ಒಳಗಡೆ ಏನಿದೆ? ಈ ಹೊಲಸು ತುಂಬಿಕೊಂಡಿದೆ. ಬೇಜಾರಾಗಬೇಡಿ, ಇದು ಎಲ್ಲರ ಪರಿಸ್ಥಿತಿನೂ ಇದೇನೆ. ಈಗೇನಾಗಬೇಕು? ಈ ಕಲ್ಲನ್ನು ತೆಗಿಬೇಕು. ಇವತ್ತು ಕಲ್ಲು ತೆಗೆದುಬಿಟ್ಟು ಆರಾಮಾಗಿರಬೇಡಿ. ಈ ಪಿಶಾಚಿ ಕೆಲಸ ಏನು ಗೊತ್ತಾ? ಮತ್ತೆ ನಾವು ಕಲ್ಲು ಹಾಕ್ಕೊಳ್ಳೋ ಹಾಗೆ ಮಾಡ್ತಾನೆ. ನಮ್ಮ ಎದೆ ಮೇಲೆ ನಾವೇ ಕಲ್ಲು ಹಾಕ್ಕೊಳ್ಳೋ ಹಾಗೆ ಯಾರು ಮಾಡ್ತಾನೆ? ಪಿಶಾಚಿ. ಅವನ ಕೆಲಸ ಅದೇನೆ, ಅವನಿಗೆ ಬೇರೆ ಏನೂ ಕೆಲಸ ಇಲ್ಲ. ಅವನಿಗೆ ಒಂದೇ ಒಂದು ಕೆಲಸ, ನಮ್ಮನ್ನು ಹೇಗಾದರೂ ಮಾಡಿ ಈ ಪಾಪದ ವಂಚನೆಗೆ ಸಿಕ್ಕಾಕ್ಸೋದು. ಡಿಸೀಟ್ಫುಲ್ನೆಸ್ ಆಫ್ ಸಿನ್ನಲ್ಲಿ ನಮ್ಮನ್ನು ಡಿಸೀವ್ ಮಾಡೋದು. ಹಿ ಡಿಸೀವ್ಸ್ ಯು ಇನ್ ದ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಪಾಪದ ವಂಚನೆಯಲ್ಲಿ ಸಿಕ್ಕಾಕ್ಸೋದು. ಅರ್ಥ ಆಗ್ತಿದೆ ನಿಮಗೆ? ಹಾಂ. ಕೆಲವು ಟೈಮ್ ಅದು ಅನೇಕ ರೀತಿಯಲ್ಲಿ ನಮ್ಮನ್ನು ಸಿಕ್ಕಾಕ್ಸ್ತಾನೆ. ಒಂದೆರಡು ರೀತಿಯಲ್ಲಿ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ. ಕೆಲವು ಟೈಮ್ ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ಇವತ್ತು ನೀವು ಒಂದು ಗೋಲ್ಡ್ ರೇಟ್ ಒಂದು 5,000 ಇದೆ ಅಂತ ಇಟ್ಕೊಳ್ಳಿ. ಈಗ ಎಷ್ಟಿದೆ ಗೋಲ್ಡ್ ರೇಟು? ಗ್ರಾಮಿಗೆ 13,000. ಈಗ 13,000 ಆಯಿತು, 14,600 ರೂಪಾಯಿ ಇದೆ. ಈಗ ನಿಮ್ಮ ಕೈಗೆ ಹೇಗೋ ದೇವರ ಆಶೀರ್ವಾದವಾಗಿ ನಿಮ್ಮ ಕೈಗೆ ಒಂದು 10 ಲಕ್ಷ ರೂಪಾಯಿ ಸಿಕ್ತು ಅಂತ ಇಟ್ಕೊಳ್ಳಿ. ನಿಜವಾಗಲೂ ದೇವರ ಆಶೀರ್ವಾದವಾಗಿ ಸಿಕ್ತು. ತಕ್ಷಣ ಯಾರು ಬರ್ತಾರೆ? ಹೋಲಿ ಸ್ಪಿರಿಟ್ ಅಲ್ಲ ಬರೋದು. ತಕ್ಷಣ ಅವನು ಬರ್ತಾನೆ, ನಿಮ್ಮ ದೊಡ್ಡಣ್ಣ. ಏದೇನು ತೋಟದಲ್ಲಿ ಆದಾಮಗೆ ಸಿಕ್ಕಿದ್ನಲ್ಲ ಅವನು ಹಾವಿನ ರೂಪದಲ್ಲಿ ಬರಲ್ಲ, ಹೆಂಡತಿ ರೂಪದಲ್ಲಿ ಬರ್ಬೋದು, ಇಲ್ಲ ಗಂಡನ ರೂಪದಲ್ಲಿ ಬರ್ಬೋದು, ಇಲ್ಲ ಮಕ್ಕಳ ರೂಪದಲ್ಲಿ ಬರ್ಬೋದು, ಇಲ್ಲ ಫ್ರೆಂಡ್ಸ್ ರೂಪದಲ್ಲಿ ಬರ್ಬೋದು, ಇಲ್ಲ ಪ್ರೇಯರ್ ಗ್ರೂಪಲ್ಲಿ ಇರ್ತಕ್ಕಂತಹ ಲೀಡರ್ಸ್ ರೂಪದಲ್ಲೋ ಯಾವುದೋ ಒಂದು ಒಳ್ಳೆ ರೂಪದಲ್ಲಿ ಬರ್ತಾನೆ. ಕಪ್ಪುಗೆಲ್ಲ ಬರಲ್ಲ, ವೈಟಾಗೇ ಬರ್ತಾನೆ, ಬ್ರೈಟಾಗಿ ಹೊಳಿತಾ ಬರ್ತಾನೆ. ಸೈತಾನನು ಕೂಡ ಜ್ಯೋತಿರ್ಮಯ ದೇವದೂತನ ಥರನೇ ಕಾಣಿಸ್ಕೊಳ್ತಾರೆ ಅಂತ ವಾಕ್ಯ ಇದೆಯಲ್ವಾ? ಸೊ ಕಪ್ಪುಗೆ ಬಂದುಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಇದು ಸೈತಾನ ಅಂತ. ಆದರೆ ಅದರಿಂದ ಅವನು ನಮ್ಮ ಥರ ಮೇಕಪ್ ಎಲ್ಲ ಮಾಡ್ಕೊಂಡು ಬರಲ್ಲ. ಅವನಿಗೆ ಗೊತ್ತು ಹೇಗೆ ಯಾರ ಹತ್ರ ಯಾವ ರೂಪದಲ್ಲಿ ಬರಬೇಕು ಅಂತ. ಅರ್ಥ ಆಗ್ತಿದೆಯಾ? ನೀವು ಯಾರ ಮಾತಿಗೆ ಬೆಲೆ ಕೊಡ್ತೀರಿ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು, ಅದೇ ರೂಪದಲ್ಲಿ ಅವನು ಬರ್ತಾನೆ. ಯಾರ ಮಾತಿಗೆ ನೀವು ಹೆದರ್ತೀರಿ ಅಂತ ಗೊತ್ತು, ಅವನು ಅದೇ ರೂಪದಲ್ಲೇ ಬರ್ತಾನೆ. ನೀವು ಯಾರಿಗೆ ಹೆದರ್ತೀರಿ, ಯಾರಿಗೆ ಬೆಲೆ ಕೊಡ್ತೀರಿ, ಯಾರ ಪಾಲಿಸಿಗೆ ಬೀಳ್ತೀರಿ ಎಲ್ಲ ಅವನಿಗೆ ಗೊತ್ತು. ಅವನಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ, ನಿಮಗೆ ಏನೂ ಗೊತ್ತಿಲ್ಲ, ನನಗೂ ನಿಮಗೂ ಗೊತ್ತಿರೋದು ಏನೂ ಇಲ್ಲ. ಆಯಿತಾ? ಅವನಷ್ಟು ಇಂಟೆಲಿಜೆಂಟ್ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಯಾರೂ ಇಲ್ಲ.
ಅವನು ಯಾವುದು ಯೂನಿವರ್ಸಿಟಿಗೆ ಹೋಗಿಲ್ಲ. ಇಡೀ ಯೂನಿವರ್ಸಿಟಿ ಪೂರ್ತಿ ಇರೋದೇ ಅವನ ಕಂಟ್ರೋಲಲ್ಲಿ. ಅವನು ಯಾವುದು ಯೂನಿವರ್ಸಿಟಿಗೆ ಹೋಗಿಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಯೂನಿವರ್ಸಿಟಿಗಳು ಅವನ ಕಂಟ್ರೋಲಲ್ಲಿದೆ. ಅವನು ಕುಣಿಸ್ತಾ ಇದ್ದಾನೆ. ನಾವು ನಮ್ಮ ಮಕ್ಕಳನ್ನ ಯೂನಿವರ್ಸಿಟಿ ಕಳಿಸ್ತೀವಲ್ವಾ, ಅಂದರೆ ಅವನ ಕೈ ಒಳಗಡೆ ಹಾಕ್ತಾಯಿದ್ದೀವಿ ಡೊನೇಷನ್ ಕೊಟ್ಟು. ಏನೋ ಈಗ ಎಕ್ಸಾಂಪಲ್ಗೆ ಬರೋಣ. 10 ಲಕ್ಷ ರೂಪಾಯಿ ನಿಮಗೆ ಯಾರಿಂದ ಸಿಕ್ತು? ದೇವರ ಆಶೀರ್ವಾದವಾಗಿ ಹೇಗೋ ಸಿಕ್ತು. ತಕ್ಷಣ ಯಾರು ಬರ್ತಾರೆ? ಇವರು ಬರ್ತಾರೆ. ಯಾರ ಮುಖಾಂತರ ಬರ್ತಾರೆ? ಜೊತೆಯಲ್ಲಿದ್ದವ್ರ ಮುಖಾಂತರ ಬರ್ತಾರೆ. ದೇವರ ಆಶೀರ್ವಾದವಾಗಿ ಇದು ಸಿಕ್ತಲ್ರಿ. ಚಿನ್ನದ ರೇಟ್ ಈಗ ಎಷ್ಟಿದೆ? 14,600 ರೂಪಾಯಿ ಇದೆ. ಒಂದು ಕೆಲಸ ಮಾಡೋಣ, ನಾವು ಗೋಲ್ಡ್ ಕಾಯಿನ್ ತಗೊಬಿಡೋಣ. 14,600 ರೂಪಾಯಿ ಕೊಟ್ಟು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಬಿಡೋಣ. ಇತ್ತೀಚೆಗೆ ಚಿನ್ನ ತಿಂಗಳು ಜಾಸ್ತಿ ಆಗ್ತಾಯಿದೆ. ದಿನಕ್ಕೂ ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿದೆ. ಒಂದು 3-4-5-6 ತಿಂಗಳ ಹಿಂದೆ 10,000 ರೂಪಾಯಿನೋ 11,000 ರೂಪಾಯಿನೇ ಇತ್ತು ಅನ್ಸುತ್ತೆ ಅಲ್ವಾ? ಅದೇ ಇರಲಿ. ಬೇಗ ಭಾಳ ಬೇಗ ಅದು ತುಂಬ ಜಂಪ್ ಆಗ್ತಾಯಿದೆ ರೇಟ್ ಅಲ್ವಾ? ಸೊ ಅವಾಗ ಬುದ್ಧಿವಂತರಲ್ವ ನಾವು. ಇದೆಲ್ಲ ಕ್ಯಾಲ್ಕುಲೇಷನ್ ಬೇಗ ಓಡುತ್ತೆ ನಮ್ಮ ತಲೆಗೆ ಓಡದೆ ಇರೋದು ಒಂದೇ, ಏಸು ಈಗ ಬರ್ತಾರೆ ಅನ್ನೋದು ತಲೆಗೆ ಹತ್ತಲ್ಲ. ಚಿನ್ನದ ರೇಟು ಬೇಗ ಜಂಪ್ ಆಗ್ತಾ ಇದೆ. ಈಗ ಇರುವ 10 ಲಕ್ಷ ದೇವರ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ಈಗ ಈ 10 ಲಕ್ಷದಲ್ಲಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದರೆ 14,000 ರೂಪಾಯಿ ಪರ್ ಗ್ರಾಮ್ ಗೋಲ್ಡ್ ತೆಗೆದಿಟ್ಕೊಂಡ್ರೆ, ಇನ್ನು 5 ವರ್ಷ ಹಾಗೇ ಸುಮ್ಮನೆ ಬಿಟ್ಬಿಟ್ಟು 5 ವರ್ಷ ಬಿಟ್ಟು ಮಾರಿದರೆ ನಮಗೆ ಎಷ್ಟು ಸಿಗ್ಬೋದು? ಅಂದಾಜು ಒಂದು 25 ಲಕ್ಷ ಸಿಗ್ಬೋದಲ್ವಾ? ಕರೆಕ್ಟ್. ಇಷ್ಟು ಒಳ್ಳೆ ಐಡಿಯಾ ಹೋಲಿ ಸ್ಪಿರಿಟೇ ಕೊಟ್ಟಿರಬೇಕು ಅಲ್ವಾ? ಇಷ್ಟು ಒಳ್ಳೆ ಐಡಿಯಾ ಯಾರು ಕೊಡ್ತಾರೆ? ಹೋಲಿ ಸ್ಪಿರಿಟೇ ಕೊಡೋದು. ಯಾಕಂದ್ರೆ ನಾವು ಡೈಲಿ ಚರ್ಚಿಗೆ ಹೋಗೋರಲ್ವಾ. ಡೈಲಿ ಚರ್ಚಿಗೆ ಹೋಗ್ತೀವಿ, ಡೈಲಿ ಪ್ರಾರ್ಥನೆ ಮಾಡ್ತೀವಿ, ಡೈಲಿ ಸಂಜೆ ಈವ್ನಿಂಗ್ ವಾಕ್ ದೇವ್ರ ಜೊತೆಗೆ ಮಾಡ್ತೀವಿ. ಆದಮ್ಮ ಅವಳ ಥರ ಅವರಿಬ್ಬರು ಡೈಲಿ ಈವ್ನಿಂಗ್ ವಾಕ್ ಮಾಡ್ತಾಯಿದ್ರು ದೇವ್ರ ಜೊತೆಯಲ್ಲಿ. ಅದರಿಂದ ಅವ್ರು ಅಂದ್ಕೊಂಡ್ರು ದೇವರೇ ಕೊಟ್ಟಿರ್ಬೋದು ಅಂತ. ನಮಗೂ ಹಾಗೆ ಕರಿಸ್ಮ್ಯಾಟಿಕಲ್ಲಿ ಇದ್ದವ್ರನ್ನ ಸೈತಾನ ಎಮರ್ಸೋ ತುಂಬ ಸುಲಭ. ಯಾಕೆಂದರೆ ನಮ್ಮಂಥ ಡಮ್ಮಿ ಪೀಸ್ಗಳು ಯಾರೂ ಇಲ್ಲ ಅಂತ ಅವನಿಗೆ ಗೊತ್ತು. ಇವ್ರಿಗೇನೋ ಒಂದು ಸ್ವರ ಒಳಗಡೆ ಕೇಳಿಸ್ಕೊಬಿಟ್ರೆ ಸಾಕು, ದೇವ್ರ ಸ್ವರ ಅಂತ ನಂಬಿಡ್ತಾರೆ ಅಂತ ಅವನಿಗೆ ಗೊತ್ತು. ನಾವೆಷ್ಟು ಮೂರ್ಖರಿದ್ದೀವಿ ಅಂದರೆ, ನಾಬಾಲ್ಗಳಿದ್ದೀವಿ ಅಂದರೆ. ನಾಬಾಲ್ ಅಂದರೆ ನಿನ್ನೆ ಬೋಧನೆ ಕನೆಕ್ಟ್ ಮಾಡಿ, ಮತ್ತು ಇವತ್ತು ಹೊಸದಾಗಿ ಫ್ರೆಶ್ ಆಗಿರೋರು ಯಾರು ಬೇಜಾರು ಮಾಡ್ಕೋಬೇಡಿ. 1 ಸಾಮುವೇಲ್ 25ನೇ ಅಧ್ಯಾಯದಲ್ಲಿ ನಾಬಾಲ್ನ ಬಗ್ಗೆ ನಿನ್ನೆ ಬೋಧನೆ ಮಾಡಿದ್ದೆ. ಅದಕ್ಕೆ ಕನೆಕ್ಟೆಡ್ ಆಗಿ ಇವತ್ತು ಹೇಳ್ತಾ ಇರೋದು ಆ ನಾಬಾಲ್ಗೆ ಹೇಳ್ತಾ ಇರೋದು. ನಾಬಾಲ್ ಅಂದರೆ ಫೂಲಿಶ್ ಅಂತ, ಮೂರ್ಖ ಅಂತ. ಅವನಿಗೆ ಗೊತ್ತು. ಈ ಕರಿಸ್ಮ್ಯಾಟಿಕಲ್ಲಿದ್ದ ತುಂಬ ಜನ ನಾಬಾಲ್ಗಳಿದ್ದಾರೆ. ಅವರಿಗೇನೋ ಒಂದು ಪ್ರೇರಣೆ ಒಳಗಡೆ ಬಂದುಬಿಟ್ರೆ ಅದು ದೇವರ ಪ್ರೇರಣೆ ಅಂತ ತಿಳ್ಕೊಬಿಡ್ತಾರೆ. ಅಷ್ಟೊಂದು ಮೂಢತನದಲ್ಲಿದ್ದಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವನೊಂದು ಪ್ರೇರಣೆ ಕೊಟ್ಟುಬಿಡ್ತಾನೆ. ಆಗ ನಾವು ನಂಬೋದು, ದೇವರ ಆತ್ಮ ಹೇಳಿದೆ ಇದನ್ನು ಇನ್ವೆಸ್ಟ್ ಮಾಡು ಅಂತ. ಈಗ ದೇವರು ಹೇಳಿದ್ದಾರೆ ಅಂದಮೇಲೆ ಮತ್ತೆ ನಾವು ಮಾತಾಡ್ಲಿಕ್ಕಿದೆಯಾ? ದೇವರೇ ಬ್ರದರ್ ಇದು ಕೊಟ್ಟಿದ್ದು ದೇವರೇ ಅಲ್ವಾ ಬ್ರದರ್? ಹೌದು ಕೊಟ್ಟಿದ್ದು, ಹೌದು. ಇದು ಕೊಟ್ಟ ಮೇಲೆ ಇದಕ್ಕೆ ಪ್ರೇರಣೆ ಅವರೇ ಅಲ್ವಾ ಕೊಟ್ಟಿದ್ದು ಬಾಕಿ? ಹೌದು. ಅದಕ್ಕೆ ನಾವೇನು ಮಾಡಿದ್ವಿ? ಇನ್ವೆಸ್ಟ್ ಮಾಡಿದ್ವಿ. ಇನ್ವೆಸ್ಟ್ ಮಾಡಿ ಒಂದು 4.5 ವರ್ಷ ಆಗೋಷ್ಟೊತ್ತಿಗೆ ಚಿನ್ನದ ರೇಟು ಆ ರೀತಿ ಆಗಲಿಕ್ಕಿಲ್ಲ. ಬಟ್ ಸಪೋಸ್ ಏನಾದರೂ 3,000 ರೂಪಾಯಿಗೆ ಹೋದರೆ ಪಾರ್ಟಿನೇ ಸತ್ತೋಗ್ಬಿಟ್ರೆ 3,000ಕ್ಕೆ ಇಳಿತು ಅಂತ ಇಟ್ಕೊಳ್ಳಿ ಚಿನ್ನದ ರೇಟು ಯಾವುದೋ ಒಂದು ಕಾರಣಕ್ಕೆ. ಏನಾಗ್ಬೋದು ಪರಿಸ್ಥಿತಿ? ನಿನ್ನಿಂದಾನೇ ಹೀಗಾಗಿದ್ದು ಅಂತ ಇವನು, ನಿನ್ನಿಂದಾನೇ ಹೀಗಾಗಿದ್ದು ಅಂತ ಅವನು. ಈ ಮಾತು ಕೇಳಿ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗೋದು ಅಥವಾ ಇನ್ನೊಂದೇನೋ ಆಗೋದು. ಪ್ರಾರಂಭದಲ್ಲಿ ದಾರಿ ತುಂಬ ಚೆನ್ನಾಗಿದೆ ಅಂತ ಕಾಣಿಸುತ್ತೆ, ಆದರೆ ಅದು ಮರಣಕ್ಕೆ ಹೋಗುವ ದಾರಿ ಆಗಿರುತ್ತೆ, ಗೊತ್ತಾಗೋದಿಲ್ಲ. ಪ್ರಾರಂಭದಲ್ಲಿ ಹಣ್ಣು ನೋಡುವಾಗ ನೋಟಕ್ಕೆ ಎಷ್ಟು ಚೆನ್ನಾಗಿದೆ, ಈ ಜಮೀನು ಎಷ್ಟು ಚೆನ್ನಾಗಿದೆ, ಈ ಸೈಟ್ ಎಷ್ಟು ಚೆನ್ನಾಗಿದೆ, ಕಾರ್ನರ್ ಸೈಟು. ಈ ಕಡೆಯಿಂದ ಕಾರ್ ತಂದರೂ ಪಾರ್ಕ್ ಮಾಡ್ಬೋದು, ಆ ಕಡೆಯಿಂದ ಕಾರ್ ತಂದರೂ ಪಾರ್ಕ್ ಮಾಡ್ಬೋದು. ಕಾರಿಲ್ಲ ಈಗ, ಕಾರ್ನರ್ ಸೈಟ್ ಇಷ್ಟ ಆಯಿತು. ಕಾರ್ನರ್ ಸೈಟ್ ತಗೊಂಡ್ಮೇಲೆ ಈಗ ಕಾರ್ ಬೇಕಲ್ಲ. ಹಾಗೆ ಒಂದೊಂದೇ ತಗೊಂಡು ಹೋಗಿ ಲಾಸ್ಟಿಗೆ ಹಳ್ಳಕ್ಕೆ ಬೀಳೋದು. ಸಾಲ ಕಟ್ಲಿಕ್ಕೆ ದುಡ್ಡಿಲ್ಲ. ಆಮೇಲೆ ಕಾರ್ ತಗೊಂಡೋಗಿ ಮಗ ಆಕ್ಸಿಡೆಂಟ್ ಮಾಡ್ಕೊಬಂದ. ಯಾರು ಹೇಳಿದ್ರು ನೀನು ಕಾರ್ ತಗೋ ಅಂತ? ದೇವ್ರು ಹೇಳಿದ್ರಾ? ಈಗ ಮಗನ ಕಾಲು ಯಾರು ಮುರಿದಿದ್ದು? ಅಪ್ಪ ಮುರಿದಿದ್ದು. ಹೇಗೆ ಮುರಿದ? ಕಾರ್ ಕೊಟ್ಟಿದ್ದು. ನೀನು ಕಾರ್ ತಂದಿಟ್ಟಿದ್ದಕ್ಕೆ ತಾನೇ ಅವ್ನು ತೊಗೊಂಡೋಗಿದ್ದು. ಅಲ್ಲ, ನಾವು ಎಷ್ಟು ಹೇಳಿದ್ರು ಕೇಳೋದಿಲ್ಲ ತಗೊಂಡೋಗ್ಬೇಡು ಅಂತ. ಏದೇನು ತೋಟದಲ್ಲೇ ಹೇಳಿದ್ದು ಕೇಳಲಿಲ್ಲ, ತಿನ್ನಬೇಡ ಅಂತ. ಇನ್ನು ನೀನು ಇಲ್ಲಿ ಕಾರ್ ತಂದಿಟ್ಬಿಟ್ಟು
ಎದೆನ್ ತೋಟದಲ್ಲಿ ದೇವ್ರು ಹಾಗೆ ಮಾಡಿದ್ದಲ್ವಾ? ಹಣ್ಣು ಇಟ್ಟುಬಿಟ್ಟು ತಿನ್ನಬೇಡ ಅಂದರು, ಬಿಟ್ರಾ? ಇಟ್ಟಿಲ್ಲ. ಇಲ್ಲಿ ನೀನು ಕಾರ್ ತಂದಿಟ್ಬಿಟ್ಟು ಕಾರ್ ತಗೋಬೇಡ ಅಂದ್ರೆ ತಗೊಳ್ದೇ ಇರ್ತಾರ? ಬೈಕ್ ತಗೋಬೇಡ ಅಂದ್ರೆ ಎತ್ಕೊಳ್ದೇ ಇರ್ತಾರ? ಎತ್ಕೊಳ್ತಾರೆ. ದೇವರು ಅಲ್ಲಿಂದನೇ ಶುರು ಮಾಡಿದರು. ಏನು ಶುರು ಮಾಡಿದರು? ವಿಶ್ವಾಸದ ಪರೀಕ್ಷೆ ಶುರು ಮಾಡಿದರು. ಇವನು ವಿಶ್ವಾಸದಲ್ಲಿ ನಿಲ್ತಾನಾ ಅಂತ ಪರೀಕ್ಷೆ ಮಾಡಿದರು. ಈ ಪರೀಕ್ಷೆಯಲ್ಲಿ ಪಾಸ್ ಆದವನಿಗೆ ನಿತ್ಯ ಜೀವ, ಅಮರ ರಾಜ್ಯ. ಅದನ್ನೇ ಅರ್ಥ ಮಾಡಿಕೊಂಡಂಥ ಪೌಲರು ಹೇಳ್ತಾರೆ 2 ತಿಮೋತಿ 4:7 ನಾನು ನನ್ನ ಓಟವನ್ನು ಓಡಿದ್ದೇನೆ. 2 ತಿಮೋತಿ ಚಾಪ್ಟರ್ 4:7 ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಐ ಹ್ಯಾವ್ ಕೆಪ್ಟ್ ದ ಫೇತ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸ, ಅದನ್ನು ನಾನು ಉಳಿಸಿಕೊಂಡಿದ್ದೇನೆ. ಓಡಿದ್ದೀನಿ, ಯೇಸುಗಾಗಿ ಓಡಿದೆ. ಈ ಓಟದಲ್ಲೆಲ್ಲ ವಿಶ್ವಾಸ ನಷ್ಟಪಟ್ಟು ಹೋಗುವ ಎಷ್ಟೋ ಸಂದರ್ಭಗಳು ನನ್ನ ಜೀವನದಲ್ಲಿ ಬಂತು. ಆದರೆ ನಾನು ಒಂದನ್ನು ಮಾತ್ರ ಮೇಂಟೈನ್ ಮಾಡಿದ್ದೀನಿ. ಆ ಒಂದು ರೇಸ್ ಆಫ್ ಲೈಫಲ್ಲಿ ಏನನ್ನು ಮೇಂಟೈನ್ ಮಾಡಿದ್ದೀನಿ ಅಂದರೆ ಐ ಮೇಂಟೈನ್ ಫೇತ್ ಇನ್ ದ ರೇಸ್ ಆಫ್ ಲೈಫ್. ನಾವು ಮೇಂಟೈನ್ ಮಾಡೋದೇನು? ನಮ್ಮದು BP ಶುಗರ್ ಎಲ್ಲ ನಾರ್ಮಲ್ ಲೆವೆಲ್ ಇದೆಯಾ ಅಂತ ಮೇಂಟೈನ್ ಮಾಡ್ತೀವಲ್ವಾ? ನಮ್ಮ ಫಿಸಿಕಲ್ ಬಾಡಿ ಮೇಂಟೈನ್ ಮಾಡ್ತೀವಿ. ನೀವೆಷ್ಟು ಮೇಂಟೈನ್ ಮಾಡಿದರೂ ಒಂದು ದಿನ ಉದುರು ಬಿದ್ದು ಹೋಗಲೇಬೇಕು ಮಣ್ಣಿಗೆ. ಮೇಂಟೈನ್ ಮಾಡಿ ಆಯಿತಾ, ಚೆನ್ನಾಗಿ ಮೇಂಟೈನ್ ಮಾಡಿ, ಎಲ್ಲ ಮೇಂಟೈನ್ ಮಾಡಬೇಕು. ನೀನು ಎಷ್ಟು ಮೇಂಟೈನ್ ಮಾಡಿದ್ರು, ನಾನು ಎಷ್ಟು ಮೇಂಟೈನ್ ಮಾಡಿದ್ರು, ಅದು ಒಂದು ದಿನ ಉದುರಿ ಮಣ್ಣಿಗೆ ಹೋಗೇ ಹೋಗುತ್ತೆ. ಆದರೆ ಪೌಲರು ಹೇಳ್ತಾರೆ, ನಾನು ಬಾಡಿಯನ್ನೆಲ್ಲ ಮೇಂಟೈನ್ ಮಾಡಿದ್ದು, ನನ್ನ ವಿಶ್ವಾಸವನ್ನು ನಾನು ಮೇಂಟೈನ್ ಮಾಡಿದ್ದೀನಿ, ಆತ್ಮವನ್ನು ಮೇಂಟೈನ್ ಮಾಡಿಕೊಂಡಿದ್ದೀನಿ. ಮೈ ಸ್ಪಿರಿಟ್, ಐ ಮೇಂಟೈನ್ ಮೈ ಸ್ಪಿರಿಟ್, ಕೀಪಿಂಗ್ ದ ಫೇತ್ ಅಲೈವ್. ವಿಶ್ವಾಸವನ್ನು ಕಾಪಾಡಿಕೊಳ್ಳೋದ್ರ ಮುಖಾಂತರ ನನ್ನ ಆತ್ಮವನ್ನು ನಾನು ಆತ್ಮಿಕ ಮನುಷ್ಯನನ್ನು ನಾನು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಅದಾದಮೇಲೆ ಹೇಳ್ತಾರೆ, ಇನ್ನೂ ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಆ ರಿವಾರ್ಡ್, ಆ ಒಂದು ಕ್ರೌನ್ ಆಫ್ ಇಟರ್ನಲ್ ಲೈಫ್, ನಿತ್ಯ ಜೀವ ಎಂಬ ಕಿರೀಟ ಸುಮ್ಮನೆ ಚರ್ಚಿಗೆ ಹೋಗಿ ಮನೆ ಬಂದವರಿಗೆಲ್ಲ ಸತ್ತೋದ್ಮೇಲೆ ಸಿಗಲ್ಲ, ಅಥವಾ ಬೈಬಲ್ ಓದಿದ ತಕ್ಷಣ ಸಿಗಲ್ಲ, ಅಥವಾ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳಿದ ತಕ್ಷಣ ಸಿಗೋದಿಲ್ಲ, ಅಥವಾ ಈ ರೀತಿ ಬಂದು ಬೋಧನೆ ಮಾಡಿ ಹೋಗಿದ್ದ ತಕ್ಷಣ ನನಗೆ ಸಿಗೋದಿಲ್ಲ, ಅಥವಾ ಈ ರೀತಿ ರಿಟ್ರೀಟಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಸಿಗೋದಿಲ್ಲ, ಏನೋ ಈ ಮನೆಯಲ್ಲಿ ಡೈಲಿ ಪ್ರೇಯರ್ ಕಂಡಕ್ಟ್ ಮಾಡೋದ್ರಿಂದ ಮನೆಯವರಿಗೂ ಸಿಗೋದಿಲ್ಲ. ವಿಶ್ವಾಸವನ್ನು ಕೊನೆಯ ತನಕ ನನ್ನ ಓಟದ ಜೀವಿತದಲ್ಲಿ ಕಾಪಾಡ್ಕೋಬೇಕು. ಅದನ್ನು ಕಾಪಾಡಿಕೊಳ್ಳೋನಿಗೆ ಮಾತ್ರ ಅದು ಸಿಗ್ತದೆ. ಏದೇನು ತೋಟದಲ್ಲಿ ಅವರು ಕಾಪಾಡಿಕೊಳ್ಳಲಿಲ್ಲ. ಪಾಪದಿಂದ ವಂಚಿತರಾಗಿ ಅವಿಶ್ವಾಸಕ್ಕೆ ಒಳಗಾಗಿ ಹೃದಯವನ್ನು ಕಠಿಣಪಡಿಸಿಕೊಂಡು ಅವರು ಏನಾದರೂ ಆ ಜೀವದಿಂದ ದೂರವಾದರು. ನಮ್ಮಲ್ಲಿ ಯಾರಾದರೂ ಪಾಪದ ವಂಚನೆಗೆ ಒಳಗಾದವರು ಇದ್ದೀವಾ? ಇದ್ದೀವಿ ಅಂತ ಗೊತ್ತಾದ ಮೇಲೆ ನಾವು ಮಾನಸಾಂತರ ಪಡೋಕ್ಕೆ ರೆಡಿ ಇದ್ದೀವಾ? ಮಾನಸಾಂತರ ಪಡಬೇಕು ಬ್ರದರ್. ಯಾವಾಗ ಪಡಬೇಕು ಅನ್ನೋ ಯೋಚನೆಯಲ್ಲೇ ನೀನು ಬದುಕೋದಾದರೆ ನಿನ್ನ ಹೃದಯ ಕಠಿಣ ಆಗಿರೋದ್ರಿಂದ. ಇಲ್ಲದೆ ಇದ್ದರೆ ಏನಾಗುತ್ತೆ ಗೊತ್ತಾ? ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಲೂಕ್ ಚಾಪ್ಟರ್ 5, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ, ಮೀನು ಬೇಟೆಗೆ ಬಲೆ ಹಾಕು. ನೀನು ಮೀನು ಹಿಡಿಬೇಕು ಅಂತ ರಾತ್ರಿ ಎಲ್ಲ ಕಷ್ಟಪಟ್ಟೆ, ಒಂದು ಸಿಗಲಿಲ್ಲಲ್ಲ, ಒಂದು ಕೆಲಸ ಮಾಡು, ನಾನು ಹೇಳ್ತಿದ್ದೀನಿ ಬಲೆ ಹಾಕು. ಪೇತ್ರ ಹೇಳ್ತಾನೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆ ಹಾಕ್ತೀನಿ ಸ್ವಾಮಿ, ರಾತ್ರಿ ಕಷ್ಟಪಟ್ಟು ಒಂದು ಸಿಗಲಿಲ್ಲ ಅಲ್ವಾ, ಈಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆ ಹಾಕ್ತೀವಿ. ದೇವರ ಮಾತನ್ನು ಅನುಸರಿಸ್ದ, ಯೇಸುವಿನ ಮಾತಿಗೆ ಬೆಲೆ ಕೊಟ್ಟ, ರಾಶಿ ಮೀನು ಸಿಕ್ತು. ನಾವಾಗಿದ್ದರೆ, ದೇವರೇ ನಿನ್ನ ಮಾತಿಗೆ ನಾನು ಬೆಲೆ ಕೊಟ್ಟಿದ್ದಕ್ಕೆ ನೀನು ನನ್ನನ್ನು ಸನ್ಮಾನಿಸಿದ್ಯಪ್ಪ, ಸ್ತೋತ್ರ ಅಂತ ಹೇಳಿ ಮೀನನ್ನು ಬಾಚಿಕೊಂಡು ತಬ್ಕೊಂಡು ಮಾರಾಟ ಮಾಡಿ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ಮಜಾ ಮಾಡ್ತಾಯಿದ್ವಿ. 10 ರೂಪಾಯಿ ಕಮಿಷನ್ ದೇವರಿಗಂತ ಕೊಡ್ತಾಯಿದ್ವಿ. ಪೇತ್ರ ಆಶೀರ್ವಾದನ ನೋಡಿಲ್ಲ, ಆಶೀರ್ವಾದ ಕೊಟ್ಟಂಥ ದೇವ್ರನ್ನ ನೋಡಿದ. ನಾವಾಗಿದ್ರೆ ಆಶೀರ್ವಾದ ನೋಡಿ ಕೋಟಿ ಕೋಟಿ ಸ್ತೋತ್ರ ದೇವಾ ಅಂತ ಹೇಳಿಬಿಟ್ಟು ಆಶೀರ್ವಾದ ನೋಡಿ ಸ್ತೋತ್ರ ಮಾಡೋ ವಂಚಕರಾಗಿ ಹೋಗ್ತಾ ಇದ್ವಿ. ಆದರೆ ಆಶೀರ್ವಾದ ನೋಡಿದಾಗ ಅವನಿಗೆ ಗೊತ್ತಾಯಿತು, ನಾನು ಪಾಪಿ ಸ್ವಾಮಿ, ನಾನು ಪಾಪಾತ್ಮ, ನನ್ನಿಂದ ದೂರ ಇರಿ. ರಿಪೆಂಟೆಡ್.
ಹಿ ಡಿಡ್ ನಾಟ್ ಫಾಲ್ ಇನ್ ಟು ದ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಅದು ಲೋಕ, ಮೀನ್ ಲೋಕ. ಅದಕ್ಕೆ ಬಿದ್ದಿಲ್ಲ ಅವನು. ರಾತ್ರಿಯೆಲ್ಲ ಈ ಲೋಕ ಸಂಪಾದನೆ ಮಾಡಲಿಕ್ಕೆ ಅವನು ಟ್ರೈ ಮಾಡ್ದ, ಒಂದು ಸಿಕ್ಕಿಲ್ಲ. ದೇವ್ರ ಮಾತು ಕೇಳ್ದ, ಲೋಕ ಸಿಕ್ತು, ಅದರ ಲೋಕಕ್ಕೆ ಒಳಗಾಗಲಿಲ್ಲ. ಅದಕ್ಕೆ ದೇವರವನ್ನು ಮೆಚ್ಕೊಂಡು ಹೇಳ್ತಾರೆ, ನೀನು ಕರೆಕ್ಟ್ ಪರ್ಸನ್, ನಿನ್ನನ್ನು ಮನುಷ್ಯರನ್ನು ಹಿಡಿಯೋನಾಗಿ ಮಾಡ್ತೇನೆ. ನಾನು ನಿನ್ನ ಮುಂದೆ ಒಳಿತು ಕೆಡುಕಿನ ಮರನ ಇಟ್ಟೆ, ಮತ್ತು ಹಣ್ಣನ್ನು ಇಟ್ಟೆ, ಆದರೆ ನೀನು ಅದನ್ನು ತಿನ್ನಲಿಲ್ಲ. ಬದಲಾಗಿ ರಿಪೆಂಟ್ ಆದೆ, ನನ್ನ ಕಡೆಗೆ ತಿರುಗಿದೆ. ಯು ಟರ್ನ್ ಟುವರ್ಡ್ಸ್ ಮೀ ಇನ್ಸ್ಟೆಡ್ ಆಫ್ ಟರ್ನಿಂಗ್ ಟುವರ್ಡ್ಸ್ ಬ್ಲೆಸ್ಸಿಂಗ್, ಯು ಟರ್ನ್ ಟುವರ್ಡ್ಸ್ ಮೀ. ಅದರಿಂದ ಅವನಿಗೇನೂ ನಷ್ಟ ಆಗಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ಎಷ್ಟೋ ರೀತಿಯ ಪಾಪದ ವಂಚನೆಗೆ ನಾವು ಒಳಗಾಗಿ ನಮ್ಮ ಹೃದಯವನ್ನು ಕಠಿಣಪಡಿಸ್ಕೊಂಡು ಇವತ್ತು ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕ್ರೈಸ್ತರಾಗಿ, ಕರಿಸ್ಮ್ಯಾಟಿಕ್ಸ್ ಆಗಿ ಬದುಕ್ತಾ ಇದ್ದೀವಿ. ಆದರೆ ಇದರ ಡೇಂಜರ್, ಇನ್ನೂ ಡೇಂಜರ್ಸ್ ಇದೆ ಇದರದು. ಹೇಳೋಕ್ಕೆ ಹೋದರೆ ಸಮಯ ಆಗುತ್ತೆ. ಆಗಲಿ, ಇದೊಂದು ಹೇಳಿ ನಾನು ನಿಲ್ಲಿಸ್ಬಿಡ್ತೀನಿ. ಓಕೆ, ಡೇಂಜರ್ಸ್ ಹೇಳಿ ನಿಲ್ಲಿಸ್ಬಿಡ್ತೀನಿ. ಆದರೆ ಈ ಡೇಂಜರಿಂದ ಹೊರಗೆ ಬರಲಿಕ್ಕೆ ಫಸ್ಟ್ ನಾವು ಮಾಡಬೇಕಾಗಿರೋದೇನು? ದೇವರ ವಾಕ್ಯವನ್ನು ನಿರಂತರ ಆಲಿಸಬೇಕು. ದೇವರ ವಾಕ್ಯವನ್ನು ನಿರಂತರ ಆಲಿಸಬೇಕು. ಬೈಬಲ್ ಓದಬೇಕು. ದೇವರ ವಾಕ್ಯ ಯಾರಿಗೆಲ್ಲ ಓದಲಿಕ್ಕೆ ಬರುತ್ತೋ ಕಡ್ಡಾಯವಾಗಿ ನೀವು ಓದಿ, ದೇವರ ವಾಕ್ಯ ಓದಿ. ಓಕೆ, ಮತ್ತು ದೇವರ ವಾಕ್ಯದ ಉಪದೇಶವನ್ನು ನಿರಂತರವಾಗಿ ಆಲಿಸ್ತಾ ಇರಬೇಕು. ಎಲ್ಲಾದರೂ ಹೋಗಿ ದೇವರ ವಾಕ್ಯದ ಉಪದೇಶ ಆಗಿರಬೇಕು. ಅದು ಸುಮ್ಮನೆ ಏನು ಕತೆ ಹೇಳೋದಲ್ಲ, ಕತೆ ಕಾದಂಬರಿ ಇತಿಹಾಸ ಏನು ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ದೇವರ ವಾಕ್ಯದ ಉಪದೇಶವಾಗಿರಬೇಕು. ದೇವರ ಆತ್ಮನಿಂದ ಬರ್ತಕ್ಕಂಥ ವಾಕ್ಯಗಳಾಗಿರಬೇಕು. ಅದಕ್ಕೆ ಹೇಳಿದ್ದು, ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ, ಮನುಷ್ಯ ಹೇಳುವುದನ್ನಲ್ಲ. ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು, ಅಥವಾ ದೇವರ ಆತ್ಮ ಪ್ರೇರಿತವಾದ ಬೋಧನೆಗಳು ಇವತ್ತು ನಮಗೆ ಬೇಕು. ಅದನ್ನು ಆಲಿಸ್ಲಿಕ್ಕೋಸ್ಕರ ನೀವು ಎಷ್ಟು ದೂರನಾದರೂ ಪ್ರಯಾಣ ಮಾಡಿ ಹೋಗಿ, ಎಷ್ಟು ದೂರನಾದರೂ ಪ್ರಯಾಣ ಮಾಡಿ ಕಷ್ಟಪಟ್ಟು ಹೋಗಿ. ನಿಮಗೆ ಗ್ಯಾರಂಟಿ ಇದ್ದರೆ ಇಲ್ಲಿ ನಮಗೆ ದೇವರಾತ್ಮ ಪ್ರೇರಿತ ಬೋಧನೆಗಳು ಸಿಗುತ್ತೆ ಅಂದರೆ ಹೋಗಿ. ಯಾಕೆ ಅಂದರೆ ಅದು ಎಷ್ಟೋ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳಿಸ್ಕೊಳ್ಳಿಕ್ಕೋಸ್ಕರ ದಕ್ಷಿಣ ದೇಶದ ರಾಣಿ ಎಷ್ಟೋ ದೂರ ತಿಂಗಳುಗಟ್ಟಲೆ ಪ್ರಯಾಣ ಮಾಡಿ ಸೊಲೊಮೋನಿದ್ದಂಥ ಜಾಗಕ್ಕೆ ಜೆರುಸಲೇಮಿಗೆ ಬಂದಳು, ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳಿಸ್ಕೊಳ್ಳಿಕ್ಕೆ. ಅವಳು ಕ್ರಿಶ್ಚಿಯನ್ನೂ ಅಲ್ಲ, ವಿಶ್ವಾಸಿನೂ ಅಲ್ಲ. ಹಾಗಾದರೆ ಯೇಸು ಹೇಳ್ತಾರೆ, ಸೊಲೊಮೋನನಿಗಿಂತಲೂ ದೊಡ್ಡವನು, ಶ್ರೇಷ್ಠನಾದವನು ಈಗೋ ಇಲ್ಲಿದ್ದಾನೆ. ಆದರೆ ಅಲ್ಲಿದ್ದು ಅವರು ಆಡಿದ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಅವ್ರ ಜನರಿಗೆ ಆಗಿಲ್ಲ, ಕಿವಿ ಮುಚ್ಚಿಕೊಂಡ್ರು. ಯಹೂದ್ಯ ಜನರಿಗೆ ಆಗಿಲ್ಲ. ಎಂಥ ಒಂದು ಹೃದಯ ಕಠಿಣ ಆಗಿರ್ಬೋದು, ಎಷ್ಟು ದೊಡ್ಡ ಬಂಡೆಕಲ್ಲು ಅವ್ರ ಹೃದಯದ ಮೇಲೆ ಅವ್ರು ಹಾಕ್ಕೊಂಡಿರ್ಬೋದು, ಎಂಥ ಅವಿಶ್ವಾಸದಲ್ಲಿ ಅವರು ಬದುಕಿರ್ಬೋದು. ಆ ಅವಿಶ್ವಾಸವನ್ನು ಗುರುತಿಸಿ ಖಂಡಿಸಿ ಪೌಲರು ಹೇಳ್ತಾರೆ 11ನೇ ಅಧ್ಯಾಯದಲ್ಲಿ, ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 11ರಲ್ಲಿ 20ನೇ ವಾಕ್ಯ ಅನಿಸುತ್ತೆ, ವರ್ಸ್ ನಂಬರ್ 20. ಅದು ಸರಿಯೇ, ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ವೇಟ್ ಸಾಕ್ಬೋದಿದ್ದು. ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನೇನು ಮಾಡಲಾಯಿತು? ಇದು ಯಾರಿಗೆ ಹೇಳ್ತಾ ಇದ್ದಾರೆ ಪೌಲರು? ಅನ್ಯ ಧರ್ಮದಿಂದ ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ. ಯಹೂದ್ಯರ ಧರ್ಮದಿಂದ ಅಥವಾ ಯಹೂದ್ಯ ಧರ್ಮದಿಂದ ಕ್ರೈಸ್ತರಾದವರಿಗಲ್ಲ, ಅನ್ಯ ಧರ್ಮ ಅಥವಾ ಗ್ರೀಕರಿಂದ, ಅನ್ಯ ಧರ್ಮದಿಂದ, ರೋಮನಲ್ಲಿದ್ದಂತಹ ಇತರ ಜನಾಂಗ, ಯಹೂದ್ಯರನ್ನು ಹೊರತುಪಡಿಸಿ ಇತರರು, ಅನ್ಯರು, ಜೆಂಟೈಲ್ಸ್, ಅನ್ಯರು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ವಿಶ್ವಾಸಿಗಳಾದರು. ಈಗ ಅವರು ವಿಶ್ವಾಸಿಗಳಾದರು, ಸ್ನಾನ ದೀಕ್ಷೆ ಎಲ್ಲ ಪಡ್ಕೊಂಡ್ರು, ಸಭೆಯ ಅಂಗಗಳಾದರು. ಅವರಿಗೆ ಈ ಉಪದೇಶವನ್ನು ಹೇಳ್ತಾ ಇದ್ದಾರೆ. ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ಇದು ಇಸ್ರಾಯೇಲ್ ಜನರ ಬಗ್ಗೆ. ಅವರು ಅಂದರೆ ಇಸ್ರಾಯೇಲ್ ಜನರು. ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ನೀನು ದೃಢವಾಗಿ ನಿಂತಿರುವುದಾದರೂ ವಿಶ್ವಾಸದ ಪ್ರಯುಕ್ತವೇ, ಆದುದರಿಂದ ಗರ್ವ ಪಡಬೇಡ. ಅವರನ್ನು ಕಡಿದು ಹಾಕಿದ್ದಾರೆ ದೇವರು. ಅವರು ಯಾರು? ದೇವರ ಸ್ವಂತ ಜನ. 21ನೇ ವಾಕ್ಯ ಹೇಳುತ್ತೆ, ಹುಟ್ಟು ರೆಂಬೆಗಳು ಅಂತ.
ಫಾರ್ ಇಫ್ ಗಾಡ್ ಡಿಡ್ ನಾಟ್ ಸ್ಪೇರ್ ದ ನ್ಯಾಚುರಲ್ ಬ್ರ್ಯಾಂಚಸ್, ನ್ಯಾಚುರಲ್ ಅಂದರೆ ಹುಟ್ಟುರೆಂಬೆಗಳು, ದೇವರೇ ಸ್ವತಃ ಇಷ್ಟಪಟ್ಟು ದೇವರಿಗೋಸ್ಕರ ಆರಿಸಿಕೊಂಡ ಗಾಡ್ಸ್ ಓನ್ ಪೋರ್ಷನ್, ಪೀಪಲ್ ಆಫ್ ಇಸ್ರಾಯಲ್, ಗಾಡ್ಸ್ ಓನ್ ಪೋರ್ಷನ್, ಹುಟ್ಟುರೆಂಬೆಗಳು. ಬಟ್ ಗಾಡ್ ಡಿಡ್ ನಾಟ್ ಸ್ಪೇರ್ ದೆಮ್, ಗಾಡ್ ಡಿಡ್ ನಾಟ್ ಸ್ಪೇರ್ ದ ನ್ಯಾಚುರಲ್ ಬ್ರ್ಯಾಂಚಸ್. ಕಡ್ದು ಬಿಸಾಡ್ಬಿಟ್ರು, ಕತ್ತರಿಸಿ ಹಾಕಿದರು, ಗೆಟ್ ಔಟ್ ಅಂತ ಹೇಳಿದರು. ಪರ್ಹ್ಯಾಪ್ಸ್ ಹಿ ವಿಲ್ ನಾಟ್ ಸ್ಪೇರ್ ಯು. ಹುಟ್ಟುರೆಂಬೆಗಳನ್ನೇ ಉಳಿಸಲಿಲ್ಲ ಅಂದಮೇಲೆ ನಿನ್ನನ್ನು ಉಳಿಸ್ತಾರ? ನಾವು ಯಾರು ಯಹೂದ್ಯರಲ್ಲ, ಇಸ್ರಾಯೇಲ್ ವಂಶದಿಂದ ಬಂದವರಲ್ಲ, ಅನ್ಯರಾಗಿದ್ದವರು, ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸಕ್ಕೆ ಬಂದಿದ್ದೀವಿ. ಇದನ್ನು ಬರೆದಿಟ್ಟಿದ್ದಾರೆ. ಯಾಕೆ ಗೊತ್ತಾ? ದೇವರು ಇಸ್ರಾಯೇಲರನ್ನೇ ಕಟ್ ಮಾಡಿದರು ತನ್ನ ಸಂಬಂಧದಿಂದ. ಅದಾದಮೇಲೆ 23ನೇ ವಾಕ್ಯ ಹೇಳುತ್ತೆ, ಇಸ್ರಾಯೇಲರು ತಮ್ಮ ಅವಿಶ್ವಾಸವನ್ನು ತ್ಯಜಿಸಿದರೆ ಆಗ ಅವರನ್ನು ಕಸಿ ಮಾಡಲಾಗುವುದು. ಹಾಗೆ ಕಸಿ ಮಾಡಲು ದೇವರು ಶಕ್ತರು ಅಂತ ಹೇಳ್ತಾರೆ. ಅವರನ್ನ ಕಡ್ದು ಹಾಕಿದ್ದು ಯಾಕಂತೆ? ಅವರ ಅವಿಶ್ವಾಸ, ಅವರ ಅವಿಶ್ವಾಸದ ನಿಮಿತ್ತವಾಗಿ. ಇಪ್ಪತ್ತೆಂಟನೇ ವಾಕ್ಯ, ಶುಭ ಸಂದೇಶವನ್ನು ತಿರಸ್ಕಾರ ಮಾಡಿದ್ದರಿಂದ ಇಸ್ರಾಯೇಲರು ದೇವರಿಗೆ ಶತ್ರುಗಳಾದರು. ಶುಭ ಸಂದೇಶವನ್ನು ತಿರಸ್ಕಾರ ಮಾಡುವುದೇ ಅವಿಶ್ವಾಸ. ನಿಮ್ಮಲ್ಲಿ ಯಾರಾದರೂ ದೇವರ ಆತ್ಮನು ಸಭೆಗಳಿಗೆ ನುಡಿಯುವಂಥ ಸಂದೇಶವನ್ನು ತಿರಸ್ಕಾರ ಮಾಡುವುದಾದರೆ, ಅದನ್ನು ಅಲ್ಲಗಳೆಯುವುದಾದರೆ, ಅದನ್ನು ಕಡೆಗಣಿಸುವುದಾದರೆ ಅದೇ ಅವಿಶ್ವಾಸ. ಆ ಕಾರ್ಯವೇ ಅವಿಶ್ವಾಸ. ದೇವರು ಮನುಷ್ಯನಾಗಿ ಬಂದು ಇಸ್ರಾಯೇಲ್ ಜನರೊಂದಿಗೆ ಮಾತನಾಡಿದಾಗ ಇಸ್ರಾಯೇಲ್ ಜನರು ದೇವರ ಸ್ವರವನ್ನು ಅಲ್ಲಗಳೆದರು. ಅಂದರೆ ಯೇಸುವಿನ ಮಾತಿಗೆ ಅಲ್ಲಿದ್ದಂಥ ಯಹೂದ್ಯ ಜನರು ಅಂದು ಬೆಲೆ ಕೊಡಲಿಲ್ಲ. ಇವನೇ ನಮಗೆ ಹೇಳೋದು, ಹುಚ್ಚ ಅಂತ ಕರೆದ್ರು, ಇವನಿಗೆ ದೆವ್ವ ಹಿಡಿದಿದೆ ಅಂತ ಕರೆದ್ರು, ಆತನ ಮಾತುಗಳನ್ನು ಅಲ್ಲಗಳೆದರು, ತುಚ್ಛವಾಗಿ ಕಂಡರು, ಕೀಳಾಗಿ ಕಂಡರು. ದೇವರು ಮನುಷ್ಯನಾಗಿ ಬಂದು ದೇವರು ಆರಿಸಿಕೊಂಡ ಆ ಜನರೊಂದಿಗೆ ಮಾತನಾಡಿದಾಗಲೂ ಕೂಡ ಆ ಜನರದನ್ನು ರಿಜೆಕ್ಟ್ ಮಾಡಿದ್ರು. ದ್ಯಾಟ್ ಈಸ್ ಅನ್ಬಿಲೀಫ್. ಆದ್ದರಿಂದ ಅವರು ದೇವರ ಸಂಬಂಧದಿಂದ ಹೊರಗಡೆ ಉಳಿದರು, ದೇವರಿಗೆ ಅವರು ಶತ್ರುಗಳಾದರು. ಹುಟ್ಟು ರಂಬೆಗಳೇ ಆ ರೀತಿ ಆದರು. ದೇವರು ಕಟ್ ಮಾಡಿದ್ರು ಅವ್ರನ್ನ, ನಿಮ್ಮ ಸಾವಾಸ ಬೇಡ ನನಗೆ ಅಂತ. ಹುಟ್ಟು ರಂಬೆಗಳನ್ನೇ ದೇವರು ಉಳಿಸಲಿಲ್ಲ. ಹಾಗಾದರೆ ನನ್ನನ್ನು ನಿಮ್ಮನ್ನು ಉಳಿಸ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಇದು ಹಳೆ ಒಡಂಬಡಿಕೆ ಮಾತಲ್ಲ, ಹೊಸ ಒಡಂಬಡಿಕೆಯ ಮಾತು. ಯೇಸು ಸ್ವಾಮಿ ಕರುಣಾಮಯಿ, ಕರುಣೆ ಉಳ್ಳ ದೇವರೇ, ಎಲ್ಲರ ಮೇಲೂ ಕರುಣೆ ಇದೆ, ನಿಜ. ಆ ಕರುಣೆ ಇರೋದ್ರಿಂದನೇ ಅವರು ಮನುಷ್ಯನಾಗಿ ಬಂದಿರೋದು. ಇವತ್ತು ಮಾತನಾಡ್ತಾ ಇರೋದು ಅವರ ವಾಕ್ಯದ ಮುಖಾಂತರ, ಅವರು ನಮಗೆ ಮಾತಾಡ್ತಾ ಇರೋದು, ಎಚ್ಚರಿಸ್ತಾ ಇರೋದು ಕರುಣೆ ಇರೋದ್ರಿಂದಾನೆ. ಆದರೆ ನಿನ್ನ ಹಠಮಾರಿತನ ಹಿಡ್ಕೊಂಡು ಹಾಗೆ ಹೋಗೋದಾದರೆ, ಮಾನಸಾಂತರ ಪಡೆದೆ, ಪಾಪಕ್ಕೆ ವಿಮುಖನಾಗದೆ, ದೇವರ ಕಡೆಗೆ ತಿರುಗದೆ, ನಾನು ಕರೆಕ್ಟಾಗಿದ್ದೀನಿ, ನಾಳೆ ನೋಡ್ಕೊಳ್ತೀನಿ ಅಂತ ಹೋಗೋದಾದರೆ ಖಂಡಿತವಾಗ್ಲೂ ನಾಶವನ್ನು ತಂದುಕೊಳ್ತೀಯ. ಅದನ್ನೇ ಹೇಳಿದ್ದು. ಇಂಥ ಶ್ರೇಷ್ಠ ಜೀವೋದ್ಧಾರವನ್ನು ನೀವು ಅಲ್ಲಗಳೆಯೋದಾದರೆ, ಇಫ್ ಯು ಇಗ್ನೋರ್ ಸಚ್ ಎ ಗ್ರೇಟ್ ಸಾಲ್ವೇಷನ್, ಹೌ ಕ್ಯಾನ್ ಯು ಎಸ್ಕೇಪ್ ಫ್ರಮ್ ದ ಪನಿಷ್ಮೆಂಟ್? ಇಂಥ ಶ್ರೇಷ್ಠ ಜೀವೋದ್ಧಾರದ ಸಂದೇಶವನ್ನು, ಶುಭ ಸಂದೇಶವನ್ನು ನೀನು ರಿಜೆಕ್ಟ್ ಮಾಡೋದಾದರೆ ನೀನು ಹೇಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತೀಯ? ಆ ನರಕಾಗ್ನೆಯಿಂದ ಹೇಗೆ ತಪ್ಪಿಸ್ಕೊಳ್ತೀಯ? ಆ ದಂಡನೆಯಿಂದ ಹೇಗೆ ತಪ್ಪಿಸ್ಕೊಳ್ತೀಯ? ನೀನು ದೇವರ ಶತ್ರುವಾಗಿ ಹೋಗ್ತೀಯಲ್ವಾ? ಆ ಸಮಾಧಿಯಿಂದ ಹೇಗೆ ಹೊರಗೆ ಬರ್ತೀಯ? ಹೇಗೆ ಒಂದು ಪುನರುತ್ಥಾನವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ? ಆದ್ದರಿಂದ ಆ ಕಲ್ಲನ್ನು ತೆಗಿಬೇಕು, ಅವಿಶ್ವಾಸದ ಕಲ್ಲನ್ನು ತೆಗೆಯಬೇಕು. ದೇವರು ಅದನ್ನು ಬಯಸ್ತಾ ಇದ್ದಾರೆ. ನನ್ನಿಂದ, ನಿಮ್ಮಿಂದ, ಪ್ರತಿಯೊಬ್ಬರಿಂದ. ಮಾತ್ರವಲ್ಲ, ನಾವು ಎಚ್ಚರಿಕೆ ವಹಿಸಬೇಕು. ನಿನ್ನೆ ಕೂಡ ಹೇಳಿದೆ ನಾನು ಈ ವಾಕ್ಯವನ್ನು, ಇವತ್ತು ಮತ್ತೆ ರಿಪೀಟ್ ಮಾಡ್ತೀನಿ. ಯಾಕೆಂದರೆ ನಿನ್ನೆ ಹೇಳಿದ್ದದೇ, ಇಂದು ಎನ್ನುವ ದಿನ ಇರೋ ತನಕ ಒಬ್ಬರನ್ನೊಬ್ಬರು ಎಚ್ಚರಿಸ್ರಿ. ಆದ್ದರಿಂದ ನಿನ್ನೆ ಹೇಳಿ ಆಯಿತು, ಮತ್ತು ಇವತ್ತು ಕೂಡ ದೇವರಾತ್ಮರು ಆಲೋಚನೆ ಕೊಡುವಾಗ ಅದನ್ನು ಹೇಳಲೇಬೇಕು. ದೇವರ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಾಕ್ಯ 13 ಏನಂತ ಇದೆ? 13ನೇ ವಾಕ್ಯ, ನಿಮ್ಮಲ್ಲಿ ಯಾರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇಂದು ಎನ್ನುವ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಒಬ್ಬರನ್ನೊಬ್ಬರು ಏನು ಮಾಡಬೇಕು? ಎಚ್ಚರಿಸಿರಿ. ಇಂದು ಎನ್ನುವ ಕಾಲ ಇರುವ ತನಕ ಪ್ರತಿದಿನ ಎಚ್ಚರಿಸ್ತಾ ಇರಬೇಕು. ಹಾಗಾದರೆ ಪ್ರತಿದಿನ ನಮ್ಮ ಹೃದಯದ ಬಗ್ಗೆ ನಮಗೆ ಎಚ್ಚರಿಕೆ ಬೇಕು.
ಪ್ರತಿದಿನ ನಾವು ಕೆಲವ್ರನ್ನ ಧ್ಯಾನಕ್ಕೆ ಬನ್ನಿಂದ ಕರೆದ್ರೆ ಅವ್ರಿಗೆ ಕಳೆದ ತಿಂಗಳು ಧ್ಯಾನಕ್ಕೆ ಹೋಗಿದ್ದೀವಿ ಬ್ರದರ್, ಕಳೆದ ತಿಂಗಳು ಹೋಗಿದ್ದಾರಂತೆ. ಕಳೆದ ತಿಂಗಳಿಂದ ಇಲ್ಲಿವರೆಗೂ ಹಾರ್ಟನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಕಳೆದ ತಿಂಗಳಲ್ಲ, ಕಳೆದ ಗಂಟೆಯಲ್ಲಿ ನಾವು ದೇವರ ವಾಕ್ಯ ಆಲಿಸಿದ್ರು ಕೂಡ ಮತ್ತೆ ಈ ಗಂಟೆಯಲ್ಲಿ ಮತ್ತೆ ಆಲಿಸಬೇಕು. ಪ್ರತಿ ಗಂಟೆಗೂ ಆಲಿಸ್ತಾನೇ ಇರಬೇಕು. ಯಾಕೆಂದರೆ ಅಷ್ಟೊಂದು ಅವಿಶ್ವಾಸ ತುಂಬಿದ ಪ್ರಪಂಚದಲ್ಲಿ, ಕೆಟ್ಟದ್ದು ತುಂಬಿರೋ ಪ್ರಪಂಚದ ಒಳಗಡೆ ನಾವು ಬದುಕ್ತಾ ಇರೋದು. So much deceitfulness of sin is there in this world. Everywhere. Inside the church, outside the church, inside the family, outside the family. Everywhere you can see the deceitfulness of sin. ಎಲ್ಲ ಕಡೆ ನಮಗೆ ಏನು ಸಿಗುತ್ತೆ ಕೇಳಿದರೆ, ಸಭೆ ಒಳಗಡೆ, ಸಭೆ ಹೊರಗಡೆ, ಪ್ರೇಯರ್ ಗ್ರೂಪ್ ಒಳಗಡೆ, ಪ್ರೇಯರ್ ಗ್ರೂಪ್ ಹೊರಗಡೆ, ಕುಟುಂಬದ ಒಳಗಡೆ, ಕುಟುಂಬದ ಹೊರಗಡೆ, ಫ್ರೆಂಡ್ಶಿಪ್ ಒಳಗಡೆ, ಫ್ರೆಂಡ್ಶಿಪ್ ಹೊರಗಡೆ, ಬಿಸ್ನೆಸ್ ಒಳಗಡೆ, ಬಿಸ್ನೆಸ್ ಹೊರಗಡೆ, ಎಲ್ಲ ಕಡೆಗಳಲ್ಲೂ ಪಾಪದ ವಂಚನೆ ಇದೆ. ಪಾಪದ ವಂಚನೆ ಎವ್ರಿವೇರ್ ಇಟ್ ಇಸ್ ದೇರ್. ಹಾಗಿರುವಾಗ ನಾವು ಎಷ್ಟು ಕೇರ್ಫುಲ್ಲಾಗಿ ಬದುಕಬೇಕು. ಇದು ಯಾವುದಕ್ಕೆ ಅಂತ ಕೇಳಿದರೆ, ನಿತ್ಯ ಜೀವಕ್ಕೆ, ವಿಶ್ವಾಸವನ್ನು ಕಾಪಾಡಿಕೊಂಡು ಬದುಕಲಿಕ್ಕೆ. ಸುಲಭ ಅಂತ ಮಾತ್ರ ತಿಳ್ಕೊಬೇಡಿ. ಸುಮ್ಮನೆ ಬಂದು ಏನೋ ಹಾಡು ಪ್ರಾರ್ಥನೆ ಮಾಡಿ ಹೋಗಿ ಊಟ ಮಾಡಿಕೊಂಡು ಚೆನ್ನಾಗಾಗುತ್ತೆ ಅಂತ ಅದೆಲ್ಲ ತಿಳ್ಕೊಬೇಡಿ. ಅದೆಲ್ಲ ಅದೇ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಅದೇ ಸಮ್ಟೈಮ್ಸ್ ಪ್ರೇಯರ್ ಆಲ್ಸೋ ಎ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಯಾಕೆಂದ್ರೆ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ ಕೇಳಿದರೆ, ನಮ್ಮ ಇಚ್ಛೆಗಳನ್ನು ಫುಲ್ಫಿಲ್ ಮಾಡುವಂಥ ಪ್ರಾರ್ಥನೆಗಳು. ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಟ್ರೂ ಪ್ರೇಯರ್, ಬಟ್ ಟುಡೇಸ್ ಪ್ರೇಯರ್. ಈ ದಿನ ನಾವು ಮಾಡೋ ಪ್ರಾರ್ಥನೆಗಳು, ಅದು ಧ್ಯಾನ ಕೇಂದ್ರಗಳಲ್ಲಿರ್ಬೋದು, ಪ್ರೇಯರ್ ಗ್ರೂಪ್ಗಳಲ್ಲಿರ್ಬೋದು. ಏನು ಪ್ರಾರ್ಥನೆ ಹೇಳಿ? ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು? ನಿತ್ಯತೆಗೆ ಸಂಬಂಧಪಟ್ಟಿದ್ದ ಅಥವಾ ಈ ಲೋಕದ ವಿಷಯಕ್ಕೆ ಸಂಬಂಧಪಟ್ಟಿದ್ದ? ಎಲ್ಲ ಲೋಕಕ್ಕೂ ಶರೀರಕ್ಕೂ ಸಂಬಂಧಪಟ್ಟಿದ್ದು. ಅದು ನಮಗಿಷ್ಟ ಅಲ್ವಾ? ಅದೇ ನಮಗಿಷ್ಟ ಅಲ್ವಾ? ನಮ್ಮ ನಿತ್ಯತೆಗೆ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಕಷ್ಟ, ನಮಗದು ಇಷ್ಟ ಆಗೋದಿಲ್ಲ. ಯೇಸು ಸ್ವಾಮಿ ಅಂದು ಬೋಧನೆ ಮಾಡಿದಾಗ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು ಬೋಧನೆ ಮಾಡಿದಾಗ ಅನೇಕರು ಯೇಸುವನ್ನು ಬಿಟ್ಟು ಹೋದರು. ಅವರಿಗೆ ಅದು ಇಷ್ಟ ಆಗಲಿಲ್ಲ, ಕಷ್ಟದ ಥರ ಅನ್ನಿಸ್ತು. ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಬೋಧನೆಯೇ ಅಲ್ಲ, ಧಾರ್ಮಿಕ ಬೋಧನೆ ಅಲ್ಲ, ಧರ್ಮಕ್ಕೆ ವಿರುದ್ಧವಾದ ರೀತಿಯ ಬೋಧನೆ, ಲೋಕಕ್ಕೆ ಸಂಬಂಧಪಟ್ಟ ಬೋಧನೆ ಅಲ್ಲ, ಲೋಕಕ್ಕೆ ವಿರುದ್ಧವಾದ ರೀತಿಯ ಬೋಧನೆ. ಇದು ನಮಗೆ ಆಗೋದಿಲ್ಲ, ಇದು ನಮಗೆ ವರ್ಕೌಟ್ ಆಗೋದಿಲ್ಲ. ಅನೇಕರು ಆತನ್ನು ಬಿಟ್ಟು ಹೋದವರು ವಾಪಸ್ ಬರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ಮತ್ತೆ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಇಂದು ಎನ್ನುವ ದಿನ ಇರುವ ತನಕ ನೀವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ನಮ್ಮ ಹೃದಯ ಕಠಿಣ ಆಗದ ಹಾಗೆ, ಮತ್ತು ಒಂದು ವೇಳೆ ಈ ಕಲ್ಲು ಹಾಕ್ಕೊಂಡಿದ್ದರೆ ಇದನ್ನು ತೆಗಿಲಿಕ್ಕೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಪ್ರಾರ್ಥನೆ ಆಮೇಲೆ, ಎಚ್ಚರಿಕೆ ಫಸ್ಟ್. ರಿಮೂವ್ ದ ಸ್ಟೋನ್, ರಿಮೂವ್ ದಟ್ ಸ್ಟೋನ್ ಆಫ್ ಅನ್ಬಿಲೀಫ್. ಅವಿಶ್ವಾಸದ ಕಲ್ಲನ್ನು ತೆಗೆದು ಹಾಕಲಿಕ್ಕೆ ಮೊದಲನೇ ದಾರಿ ದೇವರ ಆತ್ಮನ ಬೋಧನೆಗಳನ್ನು ಆಲಿಸಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಆಲಿಸಿ ಏನು ಮಾಡಬೇಕು? ಸೆಕೆಂಡ್ ಸ್ಟೆಪ್ ಏನು ಗೊತ್ತಾ? ದೇವರ ಕಡೆಗೆ ತಿರುಗು. ರಿಪೆಂಟೆನ್ಸ್. ದೇವರ ಕಡೆಗೆ ತಿರುಗು. ಸ್ಟೆಪ್ ಮಾತ್ರ ಹೇಳ್ತೀನಿ. ಫಸ್ಟ್, ದೇವರ ವಾಕ್ಯವನ್ನು ಆಲಿಸು. ಸೆಕೆಂಡ್, ಟರ್ನ್ ಅವೇ ಫ್ರಮ್ ಎವ್ರಿಥಿಂಗ್ which is not of God. Turn away from everything and turn towards Jesus, turn towards God. ದೇವರ ಕಡೆಗೆ ತಿರುಗು. ಡೋಂಟ್ ಮೈಂಡ್, ಯಾರನ್ನೂ ಮೈಂಡ್ ಮಾಡಬೇಡಿ. ಮತ್ತು ಅವ್ರಿಗೆ ಬೇಜಾರಾದರೆ, ಇವ್ರಿಗೆ ಬೇಜಾರಾದರೆ ಆಗಲಿ, ಯಾರಿಗೇನೇ ಆದರೂ ಆಗಲಿ. ಯು ಟರ್ನ್ ಟುವರ್ಡ್ಸ್ ಯುವರ್ ಕ್ರಿಯೇಟರ್, ಯುವರ್ ರಿಡೀಮರ್, ಜೀಸಸ್ ಕ್ರೈಸ್ಟ್. ಅದಕ್ಕೆ ಯೇಸು ಹೇಳಿದ್ದು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಯಾರಾದರೂ ತನ್ನ ತಂದೆ, ತಾಯಿ, ಮಗ, ಮಗಳು, ಒಡ ಹುಟ್ಟಿದವರನ್ನು ಪ್ರೀತಿ ಮಾಡಿದರೆ ನನ್ನವನಾಗಲಿಕ್ಕಾಗೋದಿಲ್ಲ. ಯೇಸುವಿಗೆ ಸೇರಿದವ್ರು ನಾವು ಆಗಬೇಕಾ? ಟರ್ನ್ ಅವೇ ಫ್ರಮ್ ಎವ್ರಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಗಾಡ್. ದೇವರಿಂದ ಅಲ್ಲದವುಗಳು ಏನಾದರೂ ನಿನ್ನ ಜೀವಿತದಲ್ಲಿ ಯಾರ ಮುಖಾಂತರವಾಗಲೂ ಬಂದರೆ ಟರ್ನ್ ಅವೇ ಆ್ಯಂಡ್ ಟರ್ನ್ ಟುವರ್ಡ್ಸ್ ಗಾಡ್. ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಇಟರ್ನಲ್ ಲೈಫ್. ಯು ಮೇ ಬಿ ಲೂಸಿಂಗ್ ಯುವರ್ ಲೈಫ್ ಹಿಯರ್. ಅದನ್ನೇ ಯೇಸು ಹೇಳಿದ್ದು, ನನ್ನ ನಿಮಿತ್ತ
ನನ್ನ ವಾಕ್ಯದ ನಿಮಿತ್ತ ಈ ಲೋಕದಲ್ಲಿ ತನ್ನ ಪ್ರಾಣವನ್ನು, ತನ್ನ ಇಚ್ಛೆಯನ್ನು, ತನ್ನ ಅನುಕೂಲತೆಗಳನ್ನು, ತನ್ನ ಸುಖವನ್ನು, ತನ್ನ ಕಂಫರ್ಟನ್ನು, ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ನಿತ್ಯಕ್ಕೂ ಉಳಿಸಿಕೊಳ್ತಾನೆ. ನನ್ನ ನಿಮಿತ್ತ, ಫಾರ್ ದ ಸೇಕ್ ಆಫ್ ಕ್ರೈಸ್ಟ್. ನಮಗೆ ಯೇಸುನು ಬೇಕು, ಇವರು ಬೇಕು, ಅವರು ಬೇಕು, ಜೀಸಸ್ ಬೇಕು. ನೋ 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 ಆ ರೀತಿ ಬಿಸ್ನೆಸ್ ದೇವರ ಹತ್ರ ಇಲ್ಲ. ದೇವರು ವ್ಯಭಿಚಾರಕ್ಕೆ ಅವಕಾಶ ಕೊಡಲ್ಲ. ಅವರು ಒಳ್ಳೆಯ ಗಂಡ, ಈಸ್ ಎ ಗುಡ್ ಹಸ್ಬೆಂಡ್. He will not permit anyone for adultery, spiritual adultery. He wants his bride to be pure. ಅದಕ್ಕೋಸ್ಕರನೇ ಆತನ ವಾಕ್ಯ ಕೊಡೋದು. ವಾಕ್ಯದಿಂದ ನಮ್ಮನ್ನು ಸವರ್ತಾನೆ, ಶುದ್ಧಿ ಮಾಡ್ತಾನೆ. ಆಗ ನಾವೇನು ಮಾಡಬೇಕು? ನಾವು ಆ ವಾಕ್ಯಕ್ಕೆ ಬೆಲೆ ಕೊಟ್ಟು, ಇದು ದೇವರು ಮಾತಾಡ್ತಾ ಇದ್ದಾರೆ ನನಗೆ, ಐ ಮಸ್ಟ್ ರಿಪೆಂಟ್ ಎಂದು ತಿರುಗಬೇಕು ಆ ಕಡೆಗೆ. ದಟ್ ಈಸ್ ಫೇತ್. ಟರ್ನಿಂಗ್ ಟುವರ್ಡ್ಸ್ ಗಾಡ್ ಈಸ್ ಫೇತ್. ಟರ್ನಿಂಗ್ ಅವೇ ಫ್ರಮ್ ಎವ್ರಿಥಿಂಗ್ ಆ್ಯಂಡ್ ಟರ್ನಿಂಗ್ ಟುವರ್ಡ್ಸ್ ಗಾಡ್ ಈಸ್ ಫೇತ್. ದಟ್ ರಿಪೆಂಟೆನ್ಸ್ ಇಟ್ ಸೆಲ್ಫ್ ಈಸ್ ಅನ್ ಆ್ಯಕ್ಟ್ ಆಫ್ ಫೇತ್. ಫೇತ್ ಅಂದರೆ ಅಲ್ಲಿ ರಿಪೆಂಟೆನ್ಸ್ ಇರುತ್ತೆ, ರಿಪೆಂಟೆನ್ಸ್ ಅಂದರೆ ಅಲ್ಲಿ ಫೇತ್ ಇರುತ್ತೆ. ಫೇತ್ ವಿತೌಟ್ ರಿಪೆಂಟೆನ್ಸ್ ಈಸ್ ನಾಟ್ ಫೇತ್. ರಿಪೆಂಟೆನ್ಸ್ ವಿತೌಟ್ ಫೇತ್ ಈಸ್ ನಾಟ್ ರಿಪೆಂಟೆನ್ಸ್. ಎರಡು ಒಟ್ಟಿಗೆ ಕೆಲಸ ಆಗುತ್ತೆ, ಎರಡು ಒಟ್ಟಿಗೆ ಇರುತ್ತೆ. ನನಗೆ ವಿಶ್ವಾಸ ಇದೆ, ಮಾನಸಾಂತರ ಇಲ್ಲ. ನಾಟಕ ಮಾಡಬೇಡ. ವಿಶ್ವಾಸ ಮಾನಸಾಂತರ ಒಟ್ಟಿಗೆ ಒಂದೇ ನಾಣ್ಯದ ಎರಡು ಮುಖ. ಎರಡೂ ಇದ್ರೇ ಬೆಲೆ, ಇಲ್ಲಾಂದರೆ ಬೆಲೆ ಇಲ್ಲ. ನಾನು ಮಾನಸಾಂತರ ಪಟ್ಟಿದ್ದೀನಿ, ವಿಶ್ವಾಸ ಅದು ಯಾವ ಮಾನಸಾಂತರ? ಮತ್ತೆ ಬೀಡಿ ಬಿಡೋದು, ಸಿಗರೇಟ್ ಬಿಡೋದು, ಅದು ಬಿಡೋದಲ್ಲ. ಬಿಡೋದು ಯಾರು ಬಿಡ್ತಾರೆ, ಅದು ಇದು ಬಿಟ್ಟ ತಕ್ಷಣ ಮಾನಸಾಂತರ ಆಗೋದಿಲ್ಲ. ಕೆಲವರು ಹೇಳ್ತಾರಲ್ಲ, ನಮ್ಮ ಯಜಮಾನ್ರಿಗೆಲ್ಲ ಬಿಟ್ಬಿಟ್ಟಿದ್ದಾರೆ, ನಂಬೇಡ, ಮೋಸ ಹೋಗ್ತೀಯಾ. ಬಿಡೋದಲ್ಲ ಮುಖ್ಯ, ದೇವ್ರ ಕಡೆಗೆ ತಿರುಗಿದಾರಾ ಅದು ನೋಡು. ನಿನ್ನ ಕಡೆಗೆ ತಿರುಗೋದು ಬಿಟ್ಬಿಟ್ಟು ದೇವ್ರ ಕಡೆಗೆ ತಿರುಗಿದಾರಾ? ಲೋಕದ ಕಡೆಗೆ ತಿರುಗೋದು ಬಿಟ್ಟು ದೇವ್ರ ಕಡೆಗೆ ತಿರುಗಿದಾರಾ? ಬೈಬಲ್ ಹಿಡ್ಕೊಂಡಿದ್ದಾರಾ? ವಾಕ್ಯಕ್ಕೆ ಮಹತ್ವ ಕೊಟ್ಟು ಬದುಕ್ತಾ ಇದ್ದಾರಾ? ಅದನ್ನು ನೋಡು. ಅದು ಬಿಟ್ಬಿಟ್ಟು ಎಲ್ಲ ಕುಡಿಯೋದು ಬಿಟ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಯಾವ ಮೂಮೆಂಟಲ್ಲಿ ಮತ್ತೆ ಅವ್ನು ಹಾವಾಗ್ತಾನೋ ಗೊತ್ತಿಲ್ಲ, ಕಚ್ತಾನೋ ಗೊತ್ತಿಲ್ಲ. ಬಿ ಕೇರ್ಫುಲ್. ನಾನು ಹೇಳ್ತಾ ಇರೋದು ಅದು ಮಾನಸಾಂತರ ಅಲ್ಲ, ಏನೋ ಬಿಟ್ಟು ಬಿಡೋದಲ್ಲ ಮಾನಸಾಂತರ. ಟರ್ನಿಂಗ್ ಟುವರ್ಡ್ಸ್ ಗಾಡ್ ಇಸ್ ದ ಟ್ರೂ ರಿಪೆಂಟೆನ್ಸ್. ದೇವ್ರ ಕಡೆಗೆ ತಿರುಗಬೇಕು, ಮನುಷ್ಯನ ಕಡೆಗೆ ತಿರುಗೋದಲ್ಲ. ಕೆಲವ್ರಿಗೆ ಖುಷಿ ಏನು ಗೊತ್ತಾ? ಗಂಡ ಕುಡಿಯೋದೆಲ್ಲ ಬಿಟ್ಬಿಟ್ಟು ಹೆಂಡತಿ ಕಡೆಗೆ ತಿರುಗಿಬಿಟ್ರೆ ಅಷ್ಟೇ ಖುಷಿ. ದೇವ್ರಿಗೆ ಸ್ತೋತ್ರ. ಅಲ್ಲಿ ನೀನು ಫ್ಲಾಪ್ ಆಗೋದೆ, ಯಾವಾಗ ಉದುರೋಗುತ್ತೋ ಗೊತ್ತಿಲ್ಲ ಮತ್ತೆ. ಆದ್ದರಿಂದ ನಿನ್ನ ಸ್ತೋತ್ರ ಹೇಳಬೇಕು ಯಾವಾಗ ಗೊತ್ತಾ? ಗಂಡ ಎಲ್ಲ ಕಡೆಯಿಂದನೂ ದೇವ್ರ ಕಡೆಗೆ ತಿರುಗ್ತಾ ಇದ್ದಾನ, ಸ್ತೋತ್ರ ಹೇಳು. ಆಗ ನಿನಗೆ ಒಳ್ಳೆ ಗಂಡ ಸಿಗ್ತಾನೆ ಅಂದರೆ ಕಳೆದು ಹೋಗಿದ್ದ ಈಗ ಸಿಕ್ಕಿದ್ದ ಅಂತ ನೊಂದುಗಾರ ಮಗನ ತಂದೆ ಹೇಳ್ತಾರಲ್ವಾ, ಹಾಂ, ಆ ರೀತಿ ಒಳ್ಳೆ ಗಂಡ ಸಿಗ್ತಾನೆ. ಹೊಸ ಗಂಡ ಸಿಗ್ತಾನೆ ಅಂತೆಲ್ಲ ಹೇಳಿದ್ದು, ಇರೋ ಗಂಡನೇ ಒಳ್ಳೆ ಗಂಡ ಸಿಗ್ತಾನೆ. ಅದೇ ರೀತಿ ಒಳ್ಳೆ ಹೆಂಡತಿ ಸಿಗ್ತಾಳೆ, ಅದೇ ರೀತಿ ಒಳ್ಳೆ ಮಕ್ಕಳು ಸಿಗ್ತಾರೆ. ಆ ರೀತಿ ಒಳ್ಳೆ ಮಕ್ಕಳನ್ನ ಪಡ್ಕೊಂಡವ್ರು ತಂದೆ ತಾಯಿಂದರೆ ಭಾಗ್ಯವಂತರು. ಆ ರೀತಿ ಒಳ್ಳೆ ಗಂಡನ್ನು ಪಡ್ಕೊಂಡು ಹೆಂಡತಿರಿದ್ರೆ ಭಾಗ್ಯವಂತರು. ಆ ರೀತಿ ಒಳ್ಳೆ ಹೆಂಡತಿರನ್ನ ಪಡ್ಕೊಂಡು ಗಂಡಂದಿರಿದ್ರೆ ಅವರು ಭಾಗ್ಯವಂತರು. ಒಳ್ಳೆ ಸಹೋದರನ ಪಡ್ಕೊಂಡವ್ರು ಇದ್ದರೆ ಭಾಗ್ಯವಂತರು. ಆದರೆ ಡಮ್ಮಿಗಳನ್ನ ಪಡ್ಕೊಂಡವರು ನಿರ್ಭಾಗ್ಯರು. ಪ್ರಾರ್ಥಿಸಬೇಕು, ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು, ಪರಸ್ಪರ ಪ್ರಾರ್ಥಿಸಬೇಕು. ಓಕೆ, ದೇವರ ಸ್ವರವನ್ನು ಆಲಿಸಬೇಕು, ಮಾನಸಾಂತರ ಪಡಬೇಕು. ಸದ್ಯಕ್ಕೆ ಇದೆರಡು ಸ್ಟೆಪ್ ಇರಲಿ, ಬಾಕಿ ಸ್ಟೆಪ್ ಆಮೇಲೆ ನೋಡೋಣ. ಎದ್ದು ನಿಂತ್ಕೊಳ್ಳೋಣ. ನೋಡಿ, ಏನೋ ಇವತ್ತಿನ ಪ್ರೇಯರ್ ಮುಗೀತು ಅಂತ ಬಂದು ಕೊಡ್ತಾರೆ ತಿನ್ಕೊಂಡು ಮನೆಗೆ ಹೋಗಿ ಹಾಳಾಗಿ ಹೋಗಬೇಡಿ. ಬಂದು ತಿನ್ನಿ. ಇವತ್ತಿನ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಏನು ದೇವರು ಮಾತಾಡಿದಾರೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಲಿಕ್ಕೆ ಹೇಳಿದಾರೋ ಅದನ್ನು ದಯವಿಟ್ಟು ನಾವು ಒಬ್ಬೊಬ್ಬರು ಕೂಡ ಮಾಡೋಣ. ಖಂಡಿತವಾಗಲೂ ನಾವೊಂದು ಸಮಾಧಿಯಿಂದ ಹೊರಗೆ ಬರಬೇಕು. ಒಂದು ರೆಸರೆಕ್ಟೆಡ್ ಲೈಫ್ ನಮಗೆ ಬೇಕು. ಲೋಕದಿಂದ ಹೊರಗೆ ಬರಬೇಕು ನಾವು. ಲೋಕನೇ ಒಂದು ದೊಡ್ಡ ಸಮಾಧಿ. ಇದರಿಂದ ಹೊರಗೆ ಬರಬೇಕು. ಈ ಮನುಷ್ಯ ಭಯ, ಮನುಷ್ಯನ ಒಂದು ಇಮೋಷನಲಿಸಮ್, ಇದ್ರೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಇದೇ ಒಂದು ಬಂಧನ. ಈ ಕರಿಸ್ಮ್ಯಾಟಿಕ್ ಅಂತೆ, ಅದ್ದಂತೆ ಇದ್ದಂತೆ, ಇದು ಒಂದು ಬಂಧನ. ಎಲ್ಲದರಿಂದ ಹೊರಗೆ ಬರಬೇಕು ಈ ಸಮಾಧಿಗಳಿಂದ. ಕ್ರಿಸ್ತನಲ್ಲಿ ಒಂದಾಗಬೇಕು. ಕ್ರಿಸ್ತನಲ್ಲಿ ಒಂದಾಗಲಿಕ್ಕೋಸ್ಕರ ದೀಕ್ಷಾ ಸ್ನಾನ ಕೊಟ್ಟಿರೋದು, ಬೇರೆ ಯಾವುದ್ರ ಜೊತೆನಲ್ಲಿ ಒಂದಾಗಲಿಕ್ಕಲ್ಲ. ಅದರಿಂದ ಕ್ರಿಸ್ತನಲ್ಲಿ ಒಂದಾಗಿ ನಾವು ಬದುಕೋ ಒಂದು ತೀರ್ಮಾನ ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಬೇಕಾಗಿರೋದು ನಿತ್ಯ ಜೀವ ಎಂಬ ಕಿರೀಟ.
ಅದನ್ನು ಕೊಡಲಿಕ್ಕೋಸ್ಕರ ಕರ್ತನಾದ ದೇವರು ಪ್ರಭು ಯೇಸು ಕ್ರಿಸ್ತರು ತವಕ ಪಡ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರೂ ಅದನ್ನು ಕಳ್ಕೋಬಾರ್ದು. ಅದೇ ದೇವರ ಉದ್ದೇಶ, ಅದೇ ದೇವರ ಉದ್ದೇಶ. ಈ ಲೋಕದಲ್ಲಿ ಏನೇ ಕಳ್ಕೊಳ್ಳಿ ಪರವಾಗಿಲ್ಲ, ಆದರೆ ನಿತ್ಯತೆ ಕಳ್ಕೋಬೇಡಿ, ಆ ನಿತ್ಯ ಜೀವದ ಬಹುಮಾನ ಕಳ್ಕೋಬೇಡಿ. ಅದಕ್ಕಾಗಿ ಓಡಿ, ಅದಕ್ಕಾಗಿ ಕೊನೆಯ ತನಕ ವಿಶ್ವಾಸವನ್ನು ಕಾಪಾಡಿಕೊಂಡು ಒಳ್ಳೆ ಓಟವನ್ನು ಓಡಿ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದೀರಿ ಅಪ್ಪ. ಸಭೆಗಳಿಗೆ ದೇವರ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂಬ ವಾಕ್ಯದ ಮುಖಾಂತರ ಕರ್ತನೆ, ನೀವು ಸಭೆಗೆ ಈ ದಿನ ಮಾತನಾಡಿದ್ದೀರಿ, ಈಗಲೂ ಮಾತನಾಡುತ್ತಾನೆ ಇದ್ದೀರಿ ನಿನ್ನ ಆತ್ಮನ ಮುಖಾಂತರ, ನಿನ್ನ ವಚನದ ಮುಖಾಂತರ. ಅದಕ್ಕಾಗಿ ಸ್ತೋತ್ರ 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 ಅಪ್ಪ. ನಿನ್ನ ಸ್ವರವನ್ನು ಕೇಳಿಸಿಕೊಂಡು ನಿನ್ನ ಕಡೆಗೆ ತಿರುಗುವಾಗ ಕರ್ತನೆ, ನಿನ್ನ ಮುಖ ನಮಗೆ ಕಾಣಿಸುತ್ತದೆ. ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಕುಂದಿ ಹೋಗುವುದಿಲ್ಲ ಎಂಬ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕಡೆಗೆ ತಿರುಗಿ ಜೀವಿಸಲು ಬೇಕಾದ ಆತ್ಮನ ಶಕ್ತಿ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ, ಅಂತ ಒಂದು ಧೈರ್ಯ ಪ್ರತಿಯೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಪಾಪದ ವಂಚನೆ ಏನು ಎಂಬುದನ್ನು ಅರಿತುಕೊಂಡು ಕರ್ತನೆ, ಆ ವಂಚನೆಯಿಂದ ಬೇರ್ಪಟ್ಟವರಾಗಿ ಜೀವಿಸಲು ಬೇಕಾದ ದೈವ ಜ್ಞಾನ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಜ್ಞಾನ ಮತ್ತು ವಿವೇಚನೆಯ ಆತ್ಮರು ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ. ಪ್ರತಿಯೊಬ್ಬರ ಮನೋನೇತ್ರಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ದೇವರೇ, ನೀವು ಸಭೆಯಲ್ಲಿ ಇಟ್ಟಿರುವ ಆ ಸಂಪತ್ತನ್ನು ಪ್ರತಿಯೊಬ್ಬರು ಕಾಣುವಂತೆ ಆಗಲಿ ಅಪ್ಪ. ದೇವ ಜನರಿಗಿರ್ತಕ್ಕಂತಹ ಆ ಒಂದು ಸೌಭಾಗ್ಯ ಎಂಥದ್ದೆಂದು ಕಾಣುವಂತೆ ಕಣ್ಣುಗಳು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಅವಿಶ್ವಾಸ ಲಯವಾಗಲಿ, ಅವಿಶ್ವಾಸದ ಕಲ್ಲು ಸರಿಯಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧ ಆತ್ಮನೇ ಸ್ತೋತ್ರ. ನಿನ್ನ ಸ್ವರಕ್ಕೆ ವಿಧೇಯನಾಗಲು, ಪೇತ್ರನಂತೆ ಆಶೀರ್ವಾದವನ್ನು ನೋಡದೆ ಆಶೀರ್ವಾದ ಮಾಡಿದ ದೇವರನ್ನು ನೋಡಿ ಪಾಪವನ್ನು ಒಪ್ಪಿಕೊಂಡು ದೇವರಿಗೆ ಶರಣಾಗಲು ಬೇಕಾದ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕತ್ತಲೆಯನ್ನು ತೆಗೆದು ಹಾಕಿದಕ್ಕಾಗಿ ಸ್ತೋತ್ರ. ನಮ್ಮ ಅಂತರಂಗವನ್ನು ಕರ್ತನೆ ನಿನ್ನ ವಾಕ್ಯದ ಮುಖಾಂತರ ಎಚ್ಚರಗೊಳಿಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇಂದು ಎನ್ನುವ ದಿನ ಇರುವ ತನಕ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಎಂಬ ವಾಕ್ಯದಂತೆ ಕರ್ತನೆ ನಿನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಎಚ್ಚರಪಡಿಸಿ, ನಾವಾಗಿದ್ದಂಥ ಆ ಒಂದು ಪಾಪದ ಗುಂಡಿಯಿಂದ, ಸ್ವಾರ್ಥದ ಗುಂಡಿಯಿಂದ ನಮ್ಮನ್ನು ಮೇಲಕ್ಕೆ ಎತ್ತಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಎತ್ತಿದ ನಿಮ್ಮ ಕರಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಶಕ್ತಿಯುತ ಕರಗಳಿಗಾಗಿ ಸ್ತೋತ್ರ. ನಿನ್ನ ಸಹಾಯಕ್ಕಾಗಿ ಸ್ತೋತ್ರ. ಪಿತನೆಯಿಂದ ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನಿನ್ನ ಮಹಿಮೆ ಕಾಣಲ್ಪಡಲಿ. ವಿಶ್ವಾಸವಿಟ್ಟರೆ ನೀನು ದೇವರ ಮಹಿಮೆ ಕಾಣುವೆ ಎಂದು ಅಂದು ಲಾಜರನ ಸಮಾಧಿಯ ಬಳಿಯಲ್ಲಿ ನಿಂತು ಮಾತನಾಡಿದಿರಿ ಕರ್ತನೆ. ಎಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸಂದೇಶವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರು ಕೂಡ ಅವರ ಜೀವಿತದಲ್ಲಿ ಈ ಕ್ಷಣವೇ ದೇವರ ಮಹಿಮೆ ಕಾಣಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಗೋ ನಿನ್ನಲ್ಲಿ ದೇವರ ಮಹಿಮೆ ಕಾಣಲ್ಪಡ್ತಾ ಇದೆ. ಯು ಕ್ಯಾನ್ ಸಿ ದ ಗ್ಲೋರಿ ಆಫ್ ನೌ. ದಟ್ ಗ್ಲೋರಿ ಯು ಕ್ಯಾನ್ ಸಿ ನೌ. ಬೈ ದ ಐಸ್ ಆಫ್ ಯುವರ್ ಫೇತ್ ಯು ಕ್ಯಾನ್ ಸಿ ದ ಗ್ಲೋರಿ ಆಫ್ ಗಾಡ್. ಆ ದೇವರ ಮಹಿಮೆ ನಿನಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ವಿಶ್ವಾಸವಿಟ್ಟರೆ ನೀನು ದೇವರ ಮಹಿಮೆ ಕಾಣುವೆ. ಥ್ಯಾಂಕ್ ಯು ಲಾರ್ಡ್. ವಿಶ್ವಾಸದ ಹೆಜ್ಜೆ ಇಟ್ಟು ಮುಂದೆ ಹೋಗಲು ಕರ್ತನೆ ಬೇಕಾದ ಬಲ ನೀಡಿ ಸ್ವಾಮಿ. ಇಸ್ರಾಯೇಲ್ ಜನರಂತೆ ಕರ್ತನೆ ಬೇರ್ಪಟ್ಟು ಹೋಗದ ಹಾಗೆ ಕೊನೆಯವರೆಗೂ ವಿಶ್ವಾಸವನ್ನು ಕಾಪಾಡಿಕೊಂಡು ಬದುಕಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಸ್ವಾಮಿ. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ವಂದಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರವೇ ಸಲ್ಲಲಿ. ಆಮೇನ್.